ದುಷ್ಟರ ಶಿಕ್ಷಿಸೋ ಸಿಡಿಲಿವನು, ಧರ್ಮ ರಕ್ಷಣೆಗೆ ಪ್ರಾಣವ ನೀಡುವನು. ಆ ದುಷ್ಟರ ಶಿಕ್ಷಿಸೋ ಸಿಡಿಲಿವನು, ಧರ್ಮ ರಕ್ಷಣೆಗೆ ಪ್ರಾಣವ ನೀಡುವನು. ಚಿರತೆಯ ತೋಳವನು, ಸಿಂಹದ ಕಣ್ಣವನು, ಹುಲಿಯನ್ನು ಮಣಿಸುವನು. ಮನುಕುಲದ ಸತ್ಪುರುಷ ವೀರಪ್ಪ ನಾಯಕನು. ಗುಡ್ ಮಾರ್ನಿಂಗ್ ಆಲ್. ಎಲ್ಲರಿಗೂ ಸಂತೋಷ ಫೌಂಡೇಶನ್ ಹಾಗೂ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡದ ಯೂಟ್ಯೂಬ್ ಏನಪ್ಪ ಅಂತಂದರೆ ಆನ್ಲೈನ್ ಕ್ಲಾಸಸ್ಗಳಿಗೆ ಸ್ವಾಗತ. ಸ್ನೇಹಿತರೆ, ಬಹಳ ದಿನಗಳ ನಂತರ ಮತ್ತೆ ನಾವು ಭೇಟಿ ಆಗ್ತಿದ್ವಿ. ಇನ್ನೊಂದೇನಪ್ಪ ಅಂತಂದರೆ ಒಂದು ಖುಷಿ ವಿಚಾರ ಮತ್ತು ಏನಪ್ಪ ಸ್ವಲ್ಪ ಬೇಜಾರಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬಹಳ ಯಶಸ್ವಿಯಾಗಿ ಈ ಒಂದು 3 ತಿಂಗಳ ಕಾಲ ಸುಮಾರು 90 ದಿನಗಳ ಕಾಲ ತಮ್ಮ ಒಂದು ಏನಪ್ಪ ಅಂದರೆ ಸಹಕಾರದಿಂದ ಯಶಸ್ವಿಯಾಗಿ ಆನ್ಲೈನ್ ತರಗತಿಗಳು ಮುಕ್ತಾಯಗೊಳ್ತಾ ಇದ್ದಾವೆ. ಸೊ ಇವತ್ತಿನ ಕೊನೆಯ ಕ್ಲಾಸಸ್ಗಳಾಗಿದ್ದಾವೆ ಇವೆಲ್ಲವೂ ಕೂಡ. ಸೊ ಅದಕ್ಕೋಸ್ಕರ ಇದಕ್ಕೆ ಏನಪ್ಪ ಅಂತಂದರೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಅಂದರೆ ವಿದ್ಯಾರ್ಥಿಗಳ ಒಂದು ಉಜ್ವಲ ಭವಿಷ್ಯಕ್ಕೆ ಒಂದು ದಾರಿದೀಪವಾಗಿರ್ತಕ್ಕಂತಹ ಸಂತೋಷ್ ಲಾಡ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೇ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯು ಕೂಡ ವಿದ್ಯಾರ್ಥಿಗಳ ಒಂದು ಏನಪ್ಪ ಅಂತಂದರೆ ಭವಿಷ್ಯಕ್ಕೋಸ್ಕರ ದುಡಿತಾ ಇದೆ. ಅದರ ಜೊತೆಗೇ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಎಲ್ಲ ಒಂದು ಸಿಬ್ಬಂದಿ ವರ್ಗಕ್ಕೂ ಕೂಡ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ಎಲ್ಲ ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಈ ಒಂದು ಏನಪ್ಪ ಅಂದರೆ ಫೀಲ್ಡಿಗೆ ನಿಂತ್ಕೊಂಡು ಕೆಲಸ ಮಾಡಿರ್ತಕ್ಕಂತಹ ಎಲ್ಲ ಒಂದು ಏನಪ್ಪ ಅಂತಂದರೆ ಸಿಬ್ಬಂದಿ ವರ್ಗಕ್ಕಾಗಿರ್ಬೋದು ಹಾಗೂ ಸಹಕಾರ ನಿಂತಕ್ಕಂತಹ ಎಲ್ಲ ಸ್ನೇಹಿತರಿಗೆ ಹಾಗೂ ಮುಖ್ಯವಾಗಿ ಈ ಒಂದು ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥ ಕಿಶೋರ್ ಸರ್ ಅವರಿಗಾಗಿರ್ಬೋದು ಹಾಗೂ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೇನಪ್ಪ ಅಂತಂದರೆ ಟೆಕ್ನಿಕಲ್ ಟೀಮ್ ಬಹಳ ಇದಕ್ಕೆ ಸಾಥನ್ನು ಕೊಟ್ಟಿದೆ. ಯಾಕಂತಂದರೆ ಅವರಿಂದಲೇ ಏನಪ್ಪ ಅಂತಂದರೆ ನಿಮಗೆ ಒಂದು ಮುಟ್ತಕ್ಕಂಥ ಒಂದು ಕಾರ್ಯ ಆಗ್ತಾ ಇದೆ. ಸೊ ಎಲ್ಲೂ ಅಡೆತಡೆಗಳಿಲ್ಲದೆ ಒಂದು ಏನಪ್ಪ ಅಂದರೆ ನಿರಂತರವಾಗಿರ್ತಕ್ಕಂಥ ಪರಿಶ್ರಮ ನಮ್ಮ ಜೊತೆಗಿದೆ. ಸೊ ಆ ಟೆಕ್ನಿಕಲ್ ಟೀಮ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಸಂತೋಷ್ ಲಾಡ್ ಫೌಂಡೇಶನ್ನ ಆನ್ಲೈನ್ ತರಗತಿಗಳಿಗೆ ಮುಖ್ಯ ಕೇಂದ್ರೀಕೃತವಾಗಿರ್ತಕ್ಕಂತಹ ಅಥವಾ ರಾಯಭಾರಿಯಾಗಿರ್ತಕ್ಕಂತಹ ಏನಪ್ಪ ಅಂತಂದರೆ ಆನಂದ್ ಕಲಾದ್ ಸರ್ ಅವರಿಗೆ ನಾನು ತುಂಬಿರೋದೇ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇದನ್ನು ಜನರಿಗೆ ಪರಿಚಯಿಸ್ತಕ್ಕಂತಹ ಒಂದು ವಿದ್ಯಾರ್ಥಿಗಳಿಗೆ ಒದಗಿಸ್ತಕ್ಕಂಥ ಕಾರ್ಯವನ್ನು ಈ ಒಂದು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಸಂತೋಷ್ ಲಾಡ್ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಆನಂದ್ ಕಲಾಲ್ ಅನ್ನೋರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಈ ಸಂದರ್ಭ ಇಷ್ಟಪಡ್ತೀನಿ. ಈ ಒಂದು ತರಗತಿಗಳನ್ನು ತಾವೆಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಂಡಿದ್ದೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ವಿಚಾರ, ನಾವು ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಆಫ್ಲೈನ್ಗಳ ಬ್ಯಾಚ್ಗಳಿಗೆ ತರಗತಿಯನ್ನು ಪ್ರಾರಂಭ ಮಾಡಿದ್ದೀವಿ. ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಿಮಗೆ ಒಂದು ಆಫರ್ ಇದೆ. ಎಲ್ಲ ವಿದ್ಯಾರ್ಥಿಗಳ ಒಂದು ಸರ್ ಇಷ್ಟೆಲ್ಲ ಕಲ್ತಿದ್ದೀವಿ, ಹೌದಾ, ಇಷ್ಟೆಲ್ಲ ಕಲ್ತಿದ್ದೀವಿ. ಭಾಳ ಜನ ಫೋನ್ ಮಾಡ್ತಾರೆ, ಸರ್ ನಾವು ಇಷ್ಟೆಲ್ಲ ಆನ್ಲೈನ್ ಕಲ್ತಿದ್ದೀವಿ, ನಮ್ಗೆ ಯಾಕೆ ಆಫ್ಲೈನ್ ಬೇಕು? ಗೊತ್ತಿರೋ ಸ್ನೇಹಿತರೆ, ಆನ್ಲೈನ್ ಅಂತಕ್ಕಂಥದ್ದು ಜಸ್ಟ್ ನಿಮಗೊಂದು ವೇ ಅಷ್ಟೇ. ಆದರೆ ಆಫ್ಲೈನ್ ಕಂಪ್ಲೀಟಾಗಿ ನೀವೇನಾದರೂ ಸಕ್ಸಸ್ ಮಾಡಬೇಕು ಅಥವಾ ನಾನೇನಾದರೂ ಜಾಬ್ ತೊಗೋಬೇಕು ಅನ್ನೋ ಇದು ಇತ್ತಪ್ಪ ಅಂತಂದರೆ ನಿಮ್ಗೆ ಆಫ್ಲೈನ್ ತರಗತಿಗಳು ಭಾಳ ಅವಶ್ಯಕ ಆಗಿದ್ದಾವೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಈಗಿನ PSI ಹುದ್ದೆ, ಮೊನ್ನೆ ನಡೀತಕ್ಕಂಥ PSI ಹುದ್ದೆ ಯಾರು ಇಲ್ಲಿಗಲಾಗಿ ಜಾಬನ್ನು ತೆಗೆದುಕೊಂಡಿದ್ದಾರೋ ಅದು ಕ್ಯಾನ್ಸಲ್ ಆಗಿದೆ. ಓದ್ತಾನೆ. ನೋಡ್ರಿ, ಯಾರಿಗೆ ನಿಯತ್ತಾಗಿ ಓದಿ ಚೆನ್ನಾಗಿ ಓದಿ ಪಾಸ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಯಶಸ್ಸು ಸಿಗ್ತಕ್ಕಂಥ ಚಾನ್ಸಸ್ಗಳಿದ್ದಾವೆ. ಅದಕ್ಕೋಸ್ಕರ ಅಧ್ಯಯನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತೈತಿ. ಸೂಕ್ತವಾದ ಮಾರ್ಗದರ್ಶನ ನಿಮಗೆ ಅವಶ್ಯಕವಾಗಿದೆ. ಆ ಮಾರ್ಗದರ್ಶನವನ್ನು ಕೊಡುವಲ್ಲಿ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡ ನಿಮ್ಮ ಜೊತೆಗಿರುತ್ತೆ. ಆ ಕಾರಣಕ್ಕೋಸ್ಕರ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಯಾರು ರಿಜಿಸ್ಟ್ರೇಷನ್ ಮಾಡಿಸಿದಿರೋ ಅವರಿಗೆ ಫೀಸಲ್ಲಿ 50% ರಿಯಾಯಿತಿಯನ್ನು ಘೋಷಿಸಲಾಗಿದೆ. ಅಂದರೆ 50% ರಿಯಾಯಿತಿಯನ್ನು, ಅಂದರೆ 50% ರಿಯಾಯಿತಿಯಲ್ಲಿ ತಮಗೆ ಏನು ಮಾಡ್ತಾರೆ ಅಂತಂದರೆ ತರಗತಿಗಳನ್ನು ಬೋಧನೆ ಮಾಡ್ತಾರೆ. ಕಂಪ್ಲೀಟ್ ಏನಪ್ಪ ಅಂದರೆ ರಾಜ್ಯದ
ಅನುಭವಿ ಶಿಕ್ಷಕರಿಂದ ಏನಪ್ಪ ಅಂತ ನಿಮಗೆ ಮಾರ್ಗದರ್ಶನ ಸಿಗುತ್ತಾ. ಅದರ ಜೊತೆಗೆ ಮನಸೈತಿ ನೀವು ಅಡ್ಮಿಷನ್ ತಗೊಂಡಿರ್ತಂದ್ರೆ ಅಪ್ ಟು ಅಪಾಯಿಂಟ್ ಆಗೋವರೆಗೂ ಕೂಡ ಕ್ಲಾಸಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ. ಅದರ ಜೊತೆಗೆ ಏನಪ್ಪ ಅಂತಂದರೆ ಈ ಒಂದು ತರಗತಿಗಳು ಲಾಸ್ಟ್ ಟೈಮ್ ಏನಾಗಿತ್ತು, ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಸೊ ಮತ್ತೆ ವಿದ್ಯಾರ್ಥಿಗಳ ಒಂದು ವಿನಂತಿಯ ಮೇರೆಗೆ ಮುಂದಿನ ಒಂದು ಬ್ಯಾಚ್ ಏನಪ್ಪ ಅಂತಂದರೆ 10ನೇ ತಾರೀಕು ಮುಂದಿನ ಬ್ಯಾಚ್ 10ನೇ ತಾರೀಕು ಪ್ರಾರಂಭ ಆಗುತ್ತೆ ಇದೇ ಮಂತು. ಓಕೆ, ಮೇ 10ರಂದು ನೆಕ್ಸ್ಟ್ ಬ್ಯಾಚ್ ಪ್ರಾರಂಭ ಆಗುತ್ತಾ. ಸೊ 9ನೇ ತಾರೀಕುವರೆಗೂ ಕೂಡ ನಿಮ್ಮ ರಿಜಿಸ್ಟ್ರೇಷನ್ ಡೇಟ್ ಇದೆ. ಸೊ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೊ 10ನೇ ತಾರೀಕಿನ ಕ್ಲಾಸಿಗೆ ಅಟೆಂಡ್ ಆಗಬೇಕಾಗತ್ತಾ. ಏನಪ್ಪ ಅಂದ್ರೆ ಲಿಮಿಟೆಡ್ ಸೀಟ್ಸ್ ಇದ್ದಾವೆ, ಕೆಲವು ಸೀಟ್ಗಳು ಮಾತ್ರ ಬಾಕಿ ಇದ್ದಾವೆ. ಸೊ ಅದಕ್ಕೋಸ್ಕರ ಯಾರು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೋತಿರೋ ಸೊ ಅವರಿಗೆ ಏನಪ್ಪ ಅಂತಂದರೆ ಈ ಒಂದು ಸೀಟ್ಗಳು ಲಭ್ಯ ಆಗಿರ್ತವೆ. ಈ ಒಂದು 50% ಮೀಸಲಾತಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಅಂತ ಹೇಳ್ತಾ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಆಫೀಸ್ ನಂಬರ್ ಆಗತಕ್ಕಂತಹ 7204432147. ಓಕೆ, ಇಲ್ಲಿದೆ ನೋಡ್ರಿ ನಂಬರು 7204432147. ನೆಕ್ಸ್ಟ್ 72043447. ಸೊ ಈ ಎರಡರಲ್ಲಿ ಒಂದು ನಂಬರ್ಗೆ ನೀವೇನು ಮಾಡ್ಬೋದು, ಸೊ ಕಾಲ್ ಮಾಡುವುದರ ಮೂಲಕ ಓಕೆ ಸೊ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ. ಸೊ ಯಾರಿಗೆ ಅವಶ್ಯಕತೆ ಸರ್, ಭಾಳ ಜನ ಫೋನ್ ಮಾಡಿದ್ರು. ಅಲ್ಲ ಸರ್, ಕೆಲವೊಬ್ಬರು ಫೋನ್ ಮಾಡಿ ಸರ್ ನಾವು ರಿಜಿಸ್ಟ್ರೇಷನ್ ಮಾಡಿಲ್ಲ ಬಟ್ ನಾವು ಆನ್ಲೈನ್ ಕ್ಲಾಸ್ ಕೇಳ್ತಿದ್ದೀವಿ. ಸೊ ಅಂಥವರಿಗೂ ಕೂಡ ಈ ಒಂದು ಅವಕಾಶ ಇದೆ. ಸೊ ಯಾರು ಯೂಟ್ಯೂಬ್ ಕ್ಲಾಸ್ಗಳನ್ನು ವೀಕ್ಷಣೆ ಮಾಡ್ತಿದ್ರು, ಆನ್ಲೈನ್ ಕ್ಲಾಸ್ ವೀಕ್ಷಣೆ ಮಾಡ್ತಿರೋ ಅವರೆಲ್ಲರಿಗೂ ಕೂಡ ಈ ಒಂದು ಅವಕಾಶ ಇದೆ. ಸೊ ಎಲ್ಲರೂ ಕೂಡ ಇದನ್ನು ಸದುಪಯೋಗಪಡಿಸಿಕೊಂಡ್ರೆ ನೆಕ್ಸ್ಟ್ ದಿನಗಳಲ್ಲಿ ಬರ್ತಕ್ಕಂತಹ ಎಲ್ಲ ಹುದ್ದೆಗಳನ್ನು ಓಕೆ ಅಥವಾ ನೋಟಿಫಿಕೇಷನ್ಗಳಿಗೆ ನೀವು ತಯಾರಿಯನ್ನು ನಡೆಸ್ರಿ ಅಂತ ಹೇಳ್ತಾ ಸೊ ನಮ್ಮ ತರಗತಿಗಳನ್ನು ಪ್ರಾರಂಭ ಮಾಡೋಣ ಅಂತಕ್ಕಂಥದ್ದು. ಸೊ ಸ್ನೇಹಿತರೆ, ನಾವು ಭೂಗೋಳಶಾಸ್ತ್ರದಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ, ಹೌದಾ? ಸೊ ಭೂಗೋಳಶಾಸ್ತ್ರದಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಆ ಹಲವಾರು ವಿಚಾರಗಳಂತ ಬಂದಾಗ ಅದರಲ್ಲೂ ಪ್ರಮುಖವಾಗಿ ಬಹಳ ಜನ ಕಮೆಂಟ್ ಮಾಡಿದ್ವಿ, ಸರ್ ಕ್ಲಾಸ್ ಎಕ್ಸಲೆಂಟು ಬೆಂಕಿ ಅದು ಇದು ಹೌದಾನೆ. ಸೊ ಕ್ಲಾಸ್ ಎಕ್ಸಲೆಂಟು ಬೆಂಕಿ ಅನ್ನೋದಕ್ಕಿಂತಲೂ ಅದನ್ನು ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ, ಯಾವ ಸಬ್ಜೆಕ್ಟನ್ನು ಎಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ಆ ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡು ಎಷ್ಟು ನೀವು ಎಕ್ಸಾಮಲ್ಲಿ ಅಪ್ಲೈ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ ಆಗಿರ್ತೈತಿ. ಯಾಕಂತಂದರೆ ಒಬ್ಬ ಮಾರ್ಗದರ್ಶಕರ ಕೆಲಸ ಏನಪ್ಪ ಅಂತಂದರೆ ಸೊ ನಿಮ್ಗೆ ಮಾರ್ಗವನ್ನು ತೋರಿಸೋದು, ಒಂದು ದಾರಿಯನ್ನು ತೋರಿಸೋದು. ಆದರೆ ಆ ದಾರಿಯನ್ನು ಏನು ಮಾಡೋದಪ್ಪ ಅಂತಂದರೆ ಸೊ ತಲುಪ್ತಕ್ಕಂತಹ ಯೋಜನೆ ನಿಮ್ಮದಾಗಿರುತ್ತೆ. ಸೊ ಆ ಕಾರ್ಯವನ್ನು ನೀವು ಮಾಡಲೇಬೇಕಾಗಿರ್ತೈತಿ. ಸೊ ಯಾಕೆ ಮಾತು ಹೇಳ್ತಿದ್ದೆ ಅಂತಂದರೆ ಕೊನೆಯ ಒಂದು ಯೂಟ್ಯೂಬಲ್ಲಿ ಕೊನೆಯ ಕ್ಲಾಸ್ ಆಗಿರ್ತೈತಿ. ಸೊ ಹೀಗಾಗಿ ಈ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟು ಹೇಳಿದೀವೋ ಅನ್ನೋದಕ್ಕಿಂತಲೂ ಅದನ್ನು ನೀವು ಎಷ್ಟು ಅರ್ಥ ಮಾಡಿಕೊಂಡು ಎಕ್ಸಾಮಲ್ಲಿ ಹೋಗಿ ಅಷ್ಟು ಅಪ್ಲೈ ಮಾಡ್ತಿದ್ದೀರಿ ಅನ್ನೋದು ಬಹಳ ಮುಖ್ಯ ಆಗಿರ್ತೈತಿ, ಹೌದಾನೆ? ಸೊ ನಾವು ಯಾಕಂತಂದ್ರೆ ನನಗೆಲ್ಲವೂ ನಾನು ತಿಳಿದ ಹಾಗೆ ಆಗುತ್ತೆ. ಇಲ್ಲಿ ಕುಂತಾಗ ನಮಗೆಲ್ಲರೂ ಏನಪ್ಪ ನನಗೆ ಗೊತ್ತಾಗತ್ತಾ, ನಾನು ತಿಳ್ಕೊಂಡಿದ್ದೀನಿ ಅನ್ನೋ ಮನೋಭಾವ ನಿಮ್ಮ ಕಡೆ ಬರುತ್ತೆ. ಯಾವುದೇ ಕಾರಣಕ್ಕೂ ಆ ಮನೋಭಾವನೆ ಬರಲೇಬಾರ್ದು. ನಾನು ಇನ್ನೂ ತಿಳ್ಕೋಬೇಕು, ಹೌದಾ, ನಾನು ಇನ್ನೂ ಕಲಿಬೇಕು, ತುಂಬ ಇದೆ ಅಂತಕ್ಕಂಥ ಮನೋಭಾವ ನಿಮ್ಮ ಕಡೆ ಇತ್ತಪ್ಪ ಅಂತಂದರೆ 100% ನೀವು ಸಕ್ಸೀಡ್ ಆಗ್ತೀರಿ ಅಂತ ಹೇಳ್ತಾ. ಸೊ ನಾವು ಏನಪ್ಪ ಅಂತಂದರೆ ಭೂಗೋಳಶಾಸ್ತ್ರದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ಒಂದು ಟಾಪಿಕನ್ನು ನಿನ್ನೆ ಒಂದು ಕ್ಲಾಸಲ್ಲಿ ಕಳೆದ ಒಂದು ಸಂಚಿಕೆಯಲ್ಲಿ ಜಲಸಂಧಿ ಅಂದರೆ ಏನೋ ಎಲ್ಲರ ಬಗ್ಗೆ ನೋಡಿದ್ವಿ. ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತಂದರೆ ಸಾಗರ ಪ್ರವಾಹಗಳು ಅಂತೇಳಿ ಕರಿತೀವಿ. ಸಾಗರ ಪ್ರವಾಹಗಳು, ಓಷನ್ ಕರೆಂಟ್ಸ್. ಯಾಕೆ ಈ ಟಾಪಿಕ್ ತಿಳ್ಕೊಂಡ್ರೆ ಅಂದರೆ ಇದರ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿ ಕೇಳ್ತಾನೆ ನಿಮಗೆ. ಸಾಗರ ಪ್ರವಾಹದ ಮೇಲೆ ಒಂದು ಕ್ವಶನ್ ಯಾವುದೇ ಎಕ್ಸಾಮ್ಗೂ ಕೂಡ, ಅದರಲ್ಲಿ ಎಸ್ಪೆಷಲಿ KSP ಮತ್ತು KPSC ಎಕ್ಸಾಮ್ಗಳಿಗೆ ಸೊ ಕಂಪಲ್ಸರಿ ಆಗಿರ್ತಕ್ಕಂಥ ಪ್ರಶ್ನೆ ಬರ್ತೈತಿ. ಸೊ ಹೀಗಾಗಿ ಸಾಗರ ಪ್ರವಾಹಗಳು, ಓಷನ್ ಕರೆಂಟ್ಸ್ ಅಂತೇಳಿ ಕರಿತೀವಿ. ಆ ಓಷನ್ ಕರೆಂಟ್ಸ್ ಆಗಿರ್ತಕ್ಕಂತಹ ಚಾಪ್ಟರನ್ನು ನೋಡ್ತಾ ಹೋಗೋಣ. ಏನು ಸರ್ ನಮಗೆ ಗೊತ್ತಿದೆ, ಏನು ಸರ್ ಪ್ರವಾಹ ಅಂದರೆ ಏನು ನೀವು ಕೇಳ್ಬೋದು. ಪ್ರವಾಹ ಅಂದರೆ ಏನು? ಬೇಡಪ್ಪ, ಕರೆಂಟ್ ನಾವು ಓಷನ್ ಕರೆಂಟ್ ಅಂತ ಕರಿತೀವಿ, ಓಷನ್ ಕರೆಂಟ್ ಅಂತೇಳಿ ಕರಿತೀವಿ. ಓಕೆ, ಹಾಗಾದ್ರೆ ಕರೆಂಟ್ ಅಂದ್ರೆ ಏನು? ಸಾಮಾನ್ಯವಾಗಿ ಹೇಳೋದಾದ್ರೆ ಕರೆಂಟ್ ಅಂದ್ರೆ ಏನು ನಾವು ಸರ್ ಕರೆಂಟ್ ಅಂತಂತಂದ್ರೆ ವಿದ್ಯುತ್ ಅಂತ ಹೇಳ್ಬಿಡ್ತೀವಿ. ಸೊ ವಿದ್ಯುತ್ ಅಲ್ಲ, ಕರೆಂಟ್ ಮೀನ್ಸ್ ಎಲೆಕ್ಟ್ರಿಸಿಟಿ. ಅಂದರೆ ವಿದ್ಯುತ್ ಅಂದರೆ ಎಲೆಕ್ಟ್ರಿಸಿಟಿ, ಬಟ್ ಕರೆಂಟ್ ಅಂದರೆ ಎಸ್ ವಿದ್ಯುತ್ ಅಂದರೆ ಎಲೆಕ್ಟ್ರಿಸಿಟಿ, ಕರೆಂಟ್ ಅಂದರೆ ಪ್ರವಾಹಿಸು ಅಥವಾ ಪ್ರವಹಿಸು, ಚಲಿಸು. ಪ್ರವಹಿಸು, ಚಲಿಸು ಅಂತಕ್ಕಂಥ ಅರ್ಥವನ್ನು ಕೊಡುತ್ತಾ ಮೂವ್ ಆಗೋದು. ಕರೆಂಟ್ ಅಂದ್ರೆ ಏನ್ರಿ? ಮೂವ್ ಆಗೋದು. ಇಲ್ಲಿ ಎಲೆಕ್ಟ್ರಾನ್ಗಳು ಮೂವ್ ಆಗ್ತವೆ, ಒಂದು ಪ್ರದೇಶದಿಂದ ಒಂದು ಕೇಬಲ್ ಮೂಲಕ ಎಲೆಕ್ಟ್ರಾನ್ಗಳು ಮೂವ್ ಆಗ್ತವೆ, ಅದನ್ನು ನಾವು ಕರೆಂಟ್ ಅಂತೇಳಿ ಕರಿತೀವಿ, ಹೌದಾನೆ? ಸೊ ಪ್ರವಾಹ ಅಂತೇಳಿ ಕರಿತೀವಿ. ಅದೇ ರೀತಿ ಸಾಗರ ಪ್ರವಾಹ ಅಂತಂದ್ರೆ ಸಾಗರ, ಈಗ ನೋಡ್ರಿ ಪ್ರವಾಹ ಬಂದೈತಿ ಅಂತೇಳಿ ಕರಿತೀವಿ. ಪ್ರವಾಹ ಬಂದೈತೆ ಅಂದ್ರೆ ನೀರು ಬಂದಿದೆ, ಹೌದಾ? ನದಿಯ ನೀರು ಬಂದಿದೆ, ಅದಕ್ಕೆ ಪ್ರವಾಹ ಬಂದೈತಿ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಸಾಗರದ ನೀರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸುತ್ತದೆ.
ಸಾಗರದ ನೀರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸ್ತೈತಿ. ಸೊ ಇದನ್ನ ಎಂತ ಕರಿತೀವಿ ನಾವು ಸಾಗರ ಪ್ರವಾಹ ಅಂತೇಳಿ ಕರಿತೀವಿ. ಸಾಗರದ ನೀರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸಿದರೆ ಅದನ್ನ ಸಾಗರ ಪ್ರವಾಹ ಅಂತೇಳಿ ಕರಿತೀವಿ. ಏನು ಸರ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಸಾಗರದ ನೀರು ಚಲನೆ ಆಗುತ್ತಾ ಅಂದ್ರೆ ಕಂಪ್ಲೀಟ್ ಸಾಗರದ ನೀರು ಚಲಿಸಲ್ಲ. ಅದು ಸಾಗರದ ಮೇಲ್ಮೈಯಲ್ಲಿರ್ತಕ್ಕಂಥ ಅಣುಗಳು ಏನಿದಾವೆ, ನೀರಿನ ಅಣುಗಳು ಚಲನೆಯನ್ನು ಮಾಡ್ತವೆ. ಹೆಂಗೆ ಸರ ಇಲ್ಲಿ ಸಾಗರದ ಪ್ರವಾಹ ಅಂದ್ರೆ ಗೊತ್ತಾಯ್ತು ನಮಗೆ. ಸಾಗರದ ನೀರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸುವುದನ್ನು ಅಂತ ಕರಿತೀವಿ ಸಾಗರ ಪ್ರವಾಹ ಅಂತೇಳಿ ಕರಿತೀವಿ. ಹಾಗಾದ್ರೆ ಸಾಗರ ಪ್ರವಾಹದಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ನೀರಿನ ಚಲನೆ ಉಂಟಾಗುತ್ತಾ. ಒಂದು ಉಷ್ಣ ಪ್ರದೇಶದಿಂದ ನೀರು ಶೀತ ಪ್ರದೇಶಕ್ಕೆ ಏನಾಗುತ್ತೆ ಮೂವ್ ಆಗುತ್ತೆ. ಉಷ್ಣ ಪ್ರದೇಶದಿಂದ ನೀರು ಶೀತ ಪ್ರದೇಶಕ್ಕೆ, ವಾರ್ಮ್ ಪ್ಲೇಸಸ್ ಟು ಕೋಲ್ಡ್ ಪ್ಲೇಸಸ್ಗೆ ಏನಾಗುತ್ತಪ್ಪ ಅಂತಂದರೆ ಸಾಗರದ ನೀರು ಚಲನೆಯನ್ನು ಮಾಡುತ್ತೆ. ಇನ್ನೊಂದು ಸಂದರ್ಭದಲ್ಲಿ ಶೀತ ಪ್ರದೇಶದ ನೀರು ಉಷ್ಣ ಪ್ರದೇಶದ ಕಡೆಗೆ ಮೂವ್ ಆಗುತ್ತೆ. ಹೌದಾ ನೋಡಿ, ಉಷ್ಣ ಪ್ರದೇಶದ ನೀರು ಶೀತ ಪ್ರದೇಶದ ಕಡೆಗೆ. ಫಾರ್ ಎಕ್ಸಾಂಪಲ್ ನಾವು ಭೂಮಿಯನ್ನು ತೆಗೆದುಕೊಂಡಾಗ ಸಂಭಾಜಕ ವೃತ್ತ ಏನಿದೆ ಇದನ್ನು ಉಷ್ಣವಲಯ ಅಂತ ಹೇಳಿ ಕರಿತೀವಿ. ಧ್ರುವ ಪ್ರದೇಶ ಏನಿದೆ ಪೋಲ್ಸ್ಗಳು, ಈ ಧ್ರುವ ಪ್ರದೇಶಗಳನ್ನು ನಾವು ಶೀತ ಪ್ರದೇಶಗಳು ಅಂತೇಳಿ ಕರಿತೀವಿ. ಇಲ್ಲೇನಾಗುತ್ತೆ ಅಂದ್ರೆ ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು ಸಮಭಾಜಕ ವೃತ್ತದಲ್ಲಿರ್ತಕ್ಕಂತಹ ನೀರು ಏನಾಗುತ್ತಪ್ಪ ಅಂತಂದ್ರೆ ಧ್ರುವ ಪ್ರದೇಶದ ಕಡೆಗೆ ಮೂವ್ ಆಗುತ್ತೆ. ಹೌದಾ, ಧ್ರುವ ಪ್ರದೇಶದ ಕಡೆಗೆ ಮೂವ್ ಆಗುತ್ತಾ. ಇಲ್ಲಿ ನೀರು ಸಮಭಾಜಕ ವೃತ್ತದಲ್ಲಿ ಉಷ್ಣವಲಯ ಇದೆ ಅಂದ್ರೆ ನೀರು ಬಿಸಿಯಾಗಿರುತ್ತೆ. ಆ ಬಿಸಿಯಾಗಿರ್ತಕ್ಕಂಥ ನೀರು ಧ್ರುವ ಪ್ರದೇಶದ ಕಡೆಗೆ ಅಂದ್ರೆ ಶೀತ ಪ್ರದೇಶದ ಕಡೆ ಮೂವ್ ಆಗುತ್ತೆ. ಹೌದಾ, ಇನ್ನೊಂದು ಶೀತ ಪ್ರದೇಶದ ಕೋಲ್ಡ್ ಆಗಿರ್ತಕ್ಕಂಥ ನೀರು ಅಂದ್ರೆ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತಕ್ಕೆ ಬರುತ್ತೆ. ಇದು ಯಾವುದರ ಆಧಾರದ ಮೇಲೆ ಅಂದ್ರೆ ನೀರಿನ ಸಾಂದ್ರತೆಯ ಆಧಾರದ ಮೇಲೆ. ಯಾವುದರ ಆಧಾರದ ಮೇಲೆ? ಸಾಂದ್ರತೆ. ಈ ಸಾಂದ್ರತೆ ನಿರ್ಧಾರ ಆಗುವುದು ಲವಣಾಂಶ ಮತ್ತು ಉಷ್ಣತೆಯ ಆಧಾರದ ಮೇಲೆ. ನೋಡಿ, ನೀವು ಇಲ್ಲಿ ಪ್ರಶ್ನೆ ಹೆಂಗೆ ಕೇಳ್ತಾರೆ ಅಂತಂದ್ರೆ ಸಾಗರದ ಪ್ರವಾಹ ಯಾವುದನ್ನ ಅವಲಂಬಿಸಿರುತ್ತದೆ? ನೀರಿನ ಸಾಂದ್ರತೆಯನ್ನ, ಹೈ ಡೆನ್ಸಿಟಿ ಲೋ ಡೆನ್ಸಿಟಿ, ನೀರಿನ ಸಾಂದ್ರತೆಯನ್ನ ಅವಲಂಬಿಸಿರುತ್ತದೆ. ಆ ಸಾಂದ್ರತೆ ಯಾವುದನ್ನು ಅವಲಂಬಿಸಿರುತ್ತದೆ? ಲವಣಾಂಶ ಮತ್ತು ಉಷ್ಣತೆಯನ್ನು ಅವಲಂಬಿಸಿರುತ್ತದೆ. ಎಲ್ಲಿ ಉಷ್ಣತೆ ಅಧಿಕವಾಗಿರುತ್ತೆ ಅಲ್ಲಿ ಲವಣಾಂಶ ಜಾಸ್ತಿ ಇರುತ್ತೆ. ಎಲ್ಲಿ ಲವಣಾಂಶ ಜಾಸ್ತಿ ಇರುತ್ತೆ ಅಲ್ಲಿ ಸಾಂದ್ರತೆ ಜಾಸ್ತಿ ಇರ್ತೈತಿ. ಓಕೆ, ಡೆನ್ಸಿಟಿ ಜಾಸ್ತಿ. ಫಾರ್ ಎಕ್ಸಾಂಪಲ್ ಸಮಭಾಜಕ ವೃತ್ತದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ನೀರು ಜಾಸ್ತಿ ಎವಾಪರೇಷನ್ ಆಗುತ್ತಾ. ನೀರು ಎವಾಪರೇಷನ್ ಆಯ್ತಪ್ಪ ಅಂತ ಲವಣಾಂಶಗಳು ಅಲ್ಲಿ ಉಳ್ಕೊಂತವೆ. ಹೀಗಾಗಿ ಸಮುದ್ರದ ನೀರು ಜಾಸ್ತಿ ಉಪ್ಪಾಗಿರುತ್ತೆ. ಸಮಭಾಜಕ ವೃತ್ತದಲ್ಲಿ ಜಾಸ್ತಿ ಉಪ್ಪಾಗಿತ್ತಂದ್ರೆ ಅಲ್ಲಿ ಲವಣಾಂಶ ಜಾಸ್ತಿ ಇರುತ್ತೆ, ಸಾಂದ್ರತೆ ಯಾವಾಗಲೂ ಕೂಡ ಅಧಿಕವಾಗಿರುತ್ತೆ. ಆದರೆ ಧ್ರುವ ಪ್ರದೇಶದಲ್ಲಿ ಏನಾಗಿರುತ್ತೆ, ಉಷ್ಣಾಂಶ ಕಡಿಮೆ ಇದ್ದು ಲವಣಾಂಶ ಕಡಿಮೆ ಇದ್ದು ಸಾಂದ್ರತೆಯು ಕೂಡ ಕಡಿಮೆ ಆಗಿರುತ್ತೆ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ ಇವುಗಳ ಆಧಾರದ ಮೇಲೆ ಏನಪ್ಪಾ ಅಂತಂದ್ರೆ ಸಾಗರ ಪ್ರವಾಹಗಳು ಉಷ್ಣ ಪ್ರದೇಶದಿಂದ ಶೀತ ಪ್ರದೇಶದ ಕಡೆಗೆ, ಶೀತ ಪ್ರದೇಶದಿಂದ ಉಷ್ಣ ಪ್ರದೇಶದ ಕಡೆಗೆ ಮೂವ್ಮೆಂಟ್ ಆಗ್ತವೆ, ಬೀಸ್ತವೆ ಅಂತಕ್ಕಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಏನು ಸಾಗರ ಪ್ರವಾಹಗಳು ಚಲಿಸಲು ಮುಖ್ಯ ಕಾರಣಗಳು. ನೋಡಿ, ಒಂದು ಸಾಂದ್ರತೆ, ಲವಣಾಂಶ, ಉಷ್ಣತೆ. ಇನ್ನೊಂದು ಬರ್ತಕ್ಕಂಥದ್ದು ನಿರಂತರ ಮಾರುತಗಳ ಪರಿಣಾಮ. ಯಾವುದರ ಪರಿಣಾಮ? ನಿರಂತರ ಮಾರುತಗಳ ಪರಿಣಾಮ. ನಿಮ್ಮ ಮಾರುತಗಳು ಹೇಳ್ಬೇಕಾದ್ರೆ ಪ್ಲಾನೆಟರಿ ವಿಂಡ್ಸ್ ಬಗ್ಗೆ ಹೇಳಿದ್ದೆ. ಓಕೆ, ನಿರಂತರ ಮಾರುತಗಳ ಬಗ್ಗೆ ಹೇಳಿದೆ. ಆ ನಿರಂತರ ಮಾರುತಗಳ ಬೀಸುವ ಪರಿಣಾಮದಿಂದ ಏನು ಮೂವ್ಮೆಂಟ್ ಆಗ್ತವೆ? ಸಾಗರ ಪ್ರವಾಹಗಳು ಚಲಿಸ್ತವೆ. ಅಂದರೆ ಭೂಮಿಯ ಮೇಲೆ ಇರ್ತಕ್ಕಂತಹ ನೀರಿನ ಮೇಲೆ, ಅಂದರೆ ಸಾಗರದ ಮೇಲೆ ಇರ್ತಕ್ಕಂತಹ ನೀರಿನ ಮೇಲೆ ಈ ನಿರಂತರ ಮಾರುತಗಳೇನಕ್ಕಂತಂದ್ರೆ ಪರಿಣಾಮವನ್ನು ಬೀರ್ತವೆ ಅಂತಕ್ಕಂಥದ್ದನ್ನು ಕಾಣ್ತೀವಿ. ನೋಡಿ, ಸೊ ಇವುಗಳೆಲ್ಲದರ ಆಧಾರದ ಮೇಲೆ ನೀರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲನೆಯನ್ನು ಹೊಂದುತ್ತೆ ಅಂತೇಳಿ ಕರಿತೀವಿ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲನೆಯನ್ನು ಹೊಂದುತ್ತೆ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ಸಾಗರ ಪ್ರವಾಹಗಳನ್ನು ನಾವು ಸರ್ ಯಾವ ರೀತಿ ಗುರುತಿಸಬಹುದು? ಅದು ಸಾಗರ ಪ್ರವಾಹಗಳನ್ನು ಯಾವ ರೀತಿ ಗುರುತಿಸಬಹುದು? ಇಲ್ಲಿ ನಾವು ಸಾಗರ ಪ್ರವಾಹಗಳನ್ನು ಎರಡು ವಿಧಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಸಾಗರ ಪ್ರವಾಹಗಳನ್ನು ಎರಡು ವಿಧಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಯಾವ್ಯಾವ ಸರ? ಒಂದು
ಒಂದು ಉಷ್ಣೋದಕ ಸಾಗರ ಪ್ರವಾಹ, ಉಷ್ಣೋದಕ ಸಾಗರ ಪ್ರವಾಹ, ವಾರ್ಮ್ ಕರೆಂಟ್, ವಾರ್ಮ್ ಕರೆಂಟ್, ಉಷ್ಣೋದಕ ಸಾಗರ ಪ್ರವಾಹ. ಇನ್ನು ಎರಡನೇದು ಶೀತೋದಕ ಸಾಗರ ಪ್ರವಾಹ, ಶೀತೋದಕ ಸಾಗರ ಪ್ರವಾಹ, ಕೋಲ್ಡ್ ಕರೆಂಟ್, ಕೋಲ್ಡ್ ಕರೆಂಟ್. ನೋಡಿ, ಸೊ ಪ್ರತಿ ಎಕ್ಸಾಮ್ಗೂ ಇವುಗಳ ಮೇಲೆ ಪ್ರಶ್ನೆಗಳು ಕೇಳಕ್ಕಾಗ್ತಾನೆ. ಲಾಸ್ಟ್ ಟೈಮ್ 2014 KS ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಆರೋ ಮಾರ್ಕ್ ಕೊಟ್ಟಿದ್ದೆ. ಜಸ್ಟ್ ಆರೋ ಮಾರ್ಕ್ ಕೊಟ್ಟು ABCD ಅಂತ ಕೊಟ್ಟು ಉಷ್ಣೋದಕ ಯಾವುದು ಶೀತೋದಕ ಯಾವುದು ಅಂತ ಕೇಳಿದ್ದ. ಹೌದಾ? ಸೊ ಅದಾದ್ಮೇಲೆ ಕೆಲವೊಂದಿಷ್ಟು ಕಡೆ ಪ್ಲೇಸಸ್ಗಳನ್ನು ಕೊಟ್ಟು ಅಲ್ಲಿ ಉಷ್ಣೋದಕ ಯಾವುದು ಶೀತೋದಕ ಅಂತ ಕೇಳಿದ, ಕೆಲವು ಹೆಸರು ಕೊಟ್ಟು ಡಿವೈಡ್ ಮಾಡಿದ್ದ. ಅರ್ಥ ಆಯ್ತಾ? ಸೊ ಅಲ್ಲಿ ಏನು ಮಾಡ್ತಾನೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಾನೆ. ನೆನಪಿಟ್ಕೊಡ್ರೆ, ಇವು ಬಹಳ ಮುಖ್ಯ ಆಗಿರ್ತವೆ. ಒಂದು ಉಷ್ಣೋದಕ ಸಾಗರ ಪ್ರವಾಹ, ಇನ್ನೊಂದು ಶೀತೋದಕ ಸಾಗರ ಪ್ರವಾಹ. ಏನೇನು ಸರ್ ಅವು ಹಂಗಂದ್ರೆ? ಉಷ್ಣೋದಕ ಸಾಗರ ಪ್ರವಾಹ ಮೊದಲನೇದಾಗಿ ನೋಡಿದ್ರೆ ನಾವು ಒಂದಿನವನು ಯಾವ ಸಾಗರ ಪ್ರವಾಹ? ಉಷ್ಣೋದಕ ಸಾಗರ ಪ್ರವಾಹ ಅಂತೇಳಿ ಕರಿತೀವಿ. ಉಷ್ಣೋದಕ ಸಾಗರ ಪ್ರವಾಹ ಅಂತೇಳಿ ಕರಿತೀವಿ. ಸೊ ಯಾವುದನ್ನ ನಾವು ಉಷ್ಣೋದಕ ಸಾಗರ ಪ್ರವಾಹ ಅಂತೇಳಿ ಕರಿತೀವಿ ಸರ್? ಯಾವುದನ್ನ ವಾರ್ಮ್ ಕರೆಂಟ್ ಅಂತೇಳಿ ಕರಿತೀವಿ. ನಾವು ಸಿಂಪಲ್ ಆಗಿ ಒಂದು ಟ್ರಿಕ್ಸ್ ಐತೆ, ನೆನ್ಪಿಟ್ಕೊಂಡ್ಬಿಡಿ. ಏನಂತಂದ್ರೆ, ಆರೋ ಮಾರ್ಕ್ ಏನಾದ್ರು ಯಾರು ಅಟ್ಲಾಸ್ ತಂದಿರೋ ಅಟ್ಲಾಸ್ ಅಲ್ಲಿ ಓಷನ್ ಕರೆಂಟ್ ಅಂತಕ್ಕಂಥ ಒಂದು ಪಾರ್ಟ್ ಇದೆ ನೋಡ್ರಿ. ಎಲ್ಲಿ ಇಂಡೆಕ್ಸ್ ಅಲ್ಲಿ ಓಪನ್ ಮಾಡಿದಾಗ ಓಷನ್ ಕರೆಂಟ್ ಅಂತಕ್ಕಂಥ ಒಂದು ಪೇಜ್ ಇದೆ. ಆ ಓಷನ್ ಕರೆಂಟ್ ಸಾಗರ ಪ್ರವಾಹಗಳಂತ ಒಂದು ಪೇಜ್ ಇದೆ. ಸೊ ವಿಂಡ್ಸ್ಮ್ಯಾಂಡ್ ಓಷನ್ ಕರೆಂಟ್ಸ್ ಅಂತ ಇದೆ. ಅಲ್ಲಿ ಕೆಳಗಡೆ ಸಾಗರ ಪ್ರವಾಹ ಓಪನ್ ಮಾಡ್ರಿ. ಅಲ್ಲಿ ನಿಮಗೆ ಕೆಲವೊಂದಿಷ್ಟು ಆರೋ ಮಾರ್ಕ್ಗಳಿದ್ದಾವೆ. ರೆಡ್ ಕಲರ್ ಅಲ್ಲಿ ಆರೋ ಮಾರ್ಕ್ ಇರತಕ್ಕಂಥದ್ದನ್ನ ವಾರ್ಮ್ ಕರೆಂಟ್ ಅಥವಾ ಉಷ್ಣೋದಕ ಸಾಗರ ಪ್ರವಾಹ ಅಂತ ಹೇಳಿ ಕರಿತೀವಿ. ಯಾವ ಕಲರಲ್ಲಿ? ರೆಡ್ ಕಲರ್ ಅಲ್ಲಿ ಗುರುತಿಸ್ತಕ್ಕಂಥದ್ದನ್ನ ಉಷ್ಣೋದಕ ಸಾಗರ ಪ್ರವಾಹ ಅಂತ ಹೇಳಿ ಕರೆದ್ರೆ, ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥದ್ದನ್ನ ಶೀತೋದಕ ಸಾಗರ ಪ್ರವಾಹಗಳು ಅಂತೇಳಿ ಗುರುತಿಸ್ತಾರೆ. ನೋಡ್ರಿ, ರೆಡ್ ಆರೋ ಮಾರ್ಕ್ ಇದ್ರೆ ಉಷ್ಣೋದಕ, ಇಲ್ಲಿ ಅಟ್ಲಾಸ್ ಅಲ್ಲಿ. ಇಫ್ ಸಪೋಸ್ ಏನಾದ್ರು ಬ್ಲೂ ಅಲ್ಲಿ ಇದ್ರೆ ಅದನ್ನ ಶೀತೋದಕ ಅಂತೇಳಿ ಕರಿತಾರೆ. ಅಟ್ಲಾಸ್ ಅಲ್ಲಿ ಇಲ್ಲ ಅಂದ್ರೆ ನೀವು ಬೇರೆ ಎಲ್ಲೋ ಒಂದು ಕಡೆ ಮೊಬೈಲಲ್ಲಿ ಕೂಡ ಓಪನ್ ಮಾಡ್ಕೊಂಡು ನೋಡಬಹುದು. ಇರಲಿ, ಈ ಕ್ಲಾಸ್ ಕೇಳಿ ಫಸ್ಟ್. ಇಲ್ಲೇನಾಗುತ್ತೆ ಅಂದ್ರೆ, ಉಷ್ಣೋದಕ ಸಾಗರ ಪ್ರವಾಹ ಯಾವಾಗಲೂ ಕೂಡ ಉಷ್ಣ ಪ್ರದೇಶದಿಂದ ಶೀತ ಪ್ರದೇಶದ ಕಡೆಗೆ ಬೀಸ್ತಕ್ಕಂಥ ಸಾಗರ ಪ್ರವಾಹಗಳು. ಹೌದಾ? ಉಷ್ಣ ಪ್ರದೇಶದಿಂದ ಶೀತ ಪ್ರದೇಶದ ಕಡೆಗೆ ಅಂದ್ರೆ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ, ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ ಏನಾದ್ರು ಆರೋ ಮಾರ್ಕ್ ತೋರಿಸಿದ್ದ ಅಂತಂದ್ರೆ, ಸೊ ಅವುಗಳನ್ನ ನಾವು ಏನು ತಿಳ್ಕೊಂಡ್ಬಿಡ್ಬೇಕು? ಉಷ್ಣೋದಕ ಸಾಗರ ಪ್ರವಾಹ ಅಂತ ತಿಳ್ಕೊಳ್ಬಹುದು. ಯಾವ ಪ್ರದೇಶದಿಂದ? ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆ ಆರೋ ಮಾರ್ಕ್ ಇದ್ರೆ, ಅಂದ್ರೆ ಸಮಭಾಜಕ ವೃತ್ತದಿಂದ ಉಷ್ಣ ವಲಯದಿಂದ ಧ್ರುವಗಳ ಕಡೆ ಏನಾಗುತ್ತೆ? ಸಾಗರ ಪ್ರವಾಹ ಚಲಿಸ್ತವೆ. ಇವುಗಳನ್ನ ಉಷ್ಣೋದಕ ಸಾಗರ ಪ್ರವಾಹಗಳು ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ಉಷ್ಣೋದಕ ಸಾಗರ ಪ್ರವಾಹಗಳು ಅಂತ ಬಂದಾಗ ನಮಗೆ ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆ ಹೋಗ್ತವೆ. ಅದೇ ರೀತಿ ಶೀತೋದಕ ಅಂತ ಬಂದಾಗ, ಶೀತೋದಕ ಸಾಗರ ಪ್ರವಾಹ ಅಂತ ಬಂದಾಗ ಇದನ್ನ ಬ್ಲೂ ಕಲರ್ ಗುರುತಿಸ್ತಾರೆ. ಸೊ ಇವೇನಕ್ಕಪ್ಪ ಅಂದ್ರೆ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆಗೆ ಆರೋ ಮಾರ್ಕ್ ಇರುತ್ತೆ. ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆಗೆ ಆರೋ ಮಾರ್ಕ್ ಇದ್ರೆ ಅವುಗಳನ್ನ ನಾವು ಕರಿತೀವಿ ಶೀತೋದಕ ಸಾಗರ ಪ್ರವಾಹ ಅಂತೇಳಿ ಕರಿತೀವಿ. ಸೊ ಈ ಒಂದು ಚಿತ್ರವನ್ನ ನೋಡಿದಾಗ ನಿಮಗೆ ಗಮನಕ್ಕೆ ಬರುತ್ತೆ. ಏನ್ ಸರ? ಇಲ್ಲಿ ರೆಡ್ ಕಲರ್ ಅಲ್ಲಿ ಇರ್ತಕ್ಕಂಥದ್ದು ನೋಡಿ. ಸೊ ಈ ರೀತಿ ರೆಡ್ ಕಲರ್ ಅಲ್ಲಿ ಇದಾವೆ. ಈ ರೆಡ್ ಕಲರ್ ಅಲ್ಲಿ ಇರ್ತಕ್ಕಂತಹ ಆರೋ ಮಾರ್ಕ್ ಇರ್ತಕ್ಕಂತಹ ಪ್ರದೇಶಗಳು ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆ ಮೂವ್ ಆಗ್ತದೆ. ಹೌದಾನೆ? ಸೊ ಈ ಒಂದು ಸಾಗರ ಪ್ರವಾಹಗಳನ್ನು ನಾವು ಎಂದು ಕರಿತೀವಿ? ಉಷ್ಣೋದಕ ಅಂತೇಳಿ ಕರಿತೀವಿ. ಅದೇ ರೀತಿ ಬ್ಲೂ ಕಲರ್ ಅಲ್ಲಿ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆ ಮೂವ್ಮೆಂಟ್ ಆಗ್ತಿದಾವೆ. ಹೌದಾ? ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆ ಆರೋ ಮಾರ್ಕ್ ಇದಾವೆ. ಸೊ ಇವುಗಳನ್ನ ನಾವು ಶೀತೋದಕ ಸಾಗರ ಪ್ರವಾಹಗಳು ಅಂತೇಳಿ ಕರಿತೀವಿ. ನೋಡಿ, ಯಾವುದೇ ಒಂದು ಡಯಾಗ್ರಾಮ್ ಅನ್ನು ತೆಗೆದುಕೊಂಡಾಗ ನಿಮಗೆ ಅದೇ ರೀತಿ ಕಂಡುಬರ್ತಕ್ಕಂಥದ್ದು. ಇವುಗಳನ್ನ ಶೀತೋದಕ ಸಾಗರ ಪ್ರವಾಹಗಳು ಅಂತೇಳಿ ಕರಿತೀವಿ. ಹೌದಾ? ಓಕೆ, ವೆರಿ ಗುಡ್. ಇನ್ನ ಇಷ್ಟು ವಿಚಾರ ಗೊತ್ತಾಯ್ತು. ಸಂಭಾಜಕ ವೃತ್ತದ ಧ್ರುವಗಳ ಕಡೆ ಹೋದ್ರೆ ಅವು ಉಷ್ಣೋದಕ, ಧ್ರುವ ಪ್ರದೇಶದ ಸಂಭಾಜಕ ವೃತ್ತದ ಕಡೆ ಬಂದ್ರೆ ಅವು ಶೀತೋದಕ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಏನ್ ಸರ? ಉಷ್ಣೋದಕ ಸಾಗರ ಪ್ರವಾಹಗಳು ಈ ಉಷ್ಣೋದಕ ಸಾಗರ ಪ್ರವಾಹಗಳು ಬೀಸುವ ಪ್ರದೇಶದಲ್ಲಿ ಅತ್ಯಧಿಕ ಮಳೆ ಆಗುತ್ತಾ? ಅಂದ್ರೆ ಫ್ಲಡ್ ಉಂಟಾಕತಿ.
ನಮಗೆ ಎಂತ ಅತಿವೃಷ್ಟಿ ಉಂಟಾಗುತ್ತೆ. ಅತ್ಯಧಿಕ ಮಳೆಗಾಲ ಉಂಟಾಗಿ ಅತಿವೃಷ್ಟಿ ಉಂಟಾಗುತ್ತೆ. ಇಲ್ಲಿ ಉಷ್ಣೋದಕ ಪ್ರದೇಶದಲ್ಲಿ ಸಂಭಾಜಕ ವೃತ್ತದಲ್ಲಿ ಯಾವಾಗಲೂ ಕೂಡ ಏನಾಗಿರ್ತೈತಪ್ಪ ಅಂತಂದ್ರೆ ಸಂಭಾಜಕ ವೃತ್ತದಲ್ಲಿ ಯಾವಾಗಲೂ ಕೂಡ ಏನಾಗಿರುತ್ತೆ, ಅತಿ ಹೆಚ್ಚಿನ ಉಷ್ಣಾಂಶ ಇರುತ್ತೆ. ಆ ಅತಿ ಹೆಚ್ಚಿನ ಉಷ್ಣಾಂಶ ಪ್ರದೇಶದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ರೇಟ್ ಆಫ್ ಎವಾಪರೇಷನ್ ಜಾಸ್ತಿ ಇರ್ತೈತೆ. ನೀರು ಜಾಸ್ತಿ ಬಾಷ್ಪೀಕರಣ ಹೊಂದಿರ್ತೈತೆ. ನೀರು ಜಾಸ್ತಿ ಬಾಷ್ಪೀಕರಣ ಹೊಂದಿರೋ ಕಾರಣಕ್ಕೋಸ್ಕರ ಏನಾಗುತ್ತಪ್ಪ ಅಂತಂದ್ರೆ ಆ ಪ್ರದೇಶದಲ್ಲಿ ಮೋಡಗಳು ಜಾಸ್ತಿ ಏನಾಗವೆ ಫಾರ್ಮೇಷನ್ ಆಗಿ ಮಳೆಯ ಪ್ರಮಾಣ ಅಧಿಕವಾಗಿರುತ್ತೆ. ಅದಕ್ಕೆ ನೋಡ್ರಿ ನಾವು ಎವರ್ ಗ್ರೀನ್ ಫಾರೆಸ್ಟ್ ಇಲ್ಲಿರ್ತಕ್ಕಂಥ ಸಂಭಾಜಕ ವೃತ್ತದಲ್ಲಿರ್ತಕ್ಕಂತಹ ಒಂದು ವಲಯದಲ್ಲಿ ನಮಗೆ ನಿತ್ಯ ಹರಿದ್ವರ್ಣ ಕಾಡು ಕಂಡು ಬರುತ್ತೆ. ಯಾಕೆ ನಿತ್ಯ ಹರಿದ್ವರ್ಣ ಕಾಡು ಕಂಡು ಬರುತ್ತೆ ಅಂದ್ರೆ ನಾವು ಟ್ರಾಫಿಕಲ್ ಎವರ್ ಗ್ರೀನ್ ಅಂತ ಹೇಳಿ ಕರಿತೀವಿ. ಸಂಭಾಜಕ ವೃತ್ತ ಅಥವಾ ಉಷ್ಣ ವಲಯದ ಮಳೆ ಕಾಡುಗಳು ಅಥವಾ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತೇಳಿ ಕರಿತೀವಿ. ಯಾಕೆ ಸಂಭಾಜಕ ವೃತ್ತದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಿದಾವೆ ಅಂತಂದ್ರೆ ಅಲ್ಲಿ ಉಷ್ಣೋದಕ ಸಾಗರ ಪ್ರವಾಹಗಳು ಬೀಸ್ತವೆ. ಉಷ್ಣೋದಕ ಸಾಗರ ಪ್ರವಾಹಗಳು ಬೀಸೋ ಕಾರಣಕ್ಕೋಸ್ಕರ ಮಳೆಯ ಪ್ರಮಾಣ ಅಧಿಕ ಆಗಿರುತ್ತಾ ಅಂತ ಹೇಳಿ ಕರಿತೀವಿ. ಅಂದ್ರೆ ಎಲ್ಲಿ ಉಷ್ಣೋದಕ ಸಾಗರ ಪ್ರವಾಹಗಳಿರ್ತಾವೋ ಅಲ್ಲಿ ಅತ್ಯಧಿಕ ಮಳೆ ಆಗುತ್ತಾ, ಇದು ಗೊತ್ತಿರಲಿ ನಿಮಗೆ, ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಇನ್ನೊಂದು ಕೇಳ್ತಾನೆ, ಎಲ್ಲಿ ಶೀತೋದಕ ಸಾಗರ ಪ್ರವಾಹಗಳು ಬೀಸ್ತಾವೋ, ಯಾವ ಪ್ರದೇಶದಲ್ಲಿ ಶೀತೋದಕ ಸಾಗರ ಪ್ರವಾಹಗಳು ಬೀಸ್ತಾವೋ ಆ ಪ್ರದೇಶದಲ್ಲಿ ಏನಾಗುತ್ತಾ ಮರುಭೂಮಿಗಳು ರಚನೆ ಆಗ್ತವೆ. ಇಲ್ಲಿ ಗೊತ್ತಿರಲಿ ಎರಡು ನಿಮಗೆ ಮರುಭೂಮಿಗಳು. ಇಲ್ಲಿ ಕನ್ಫ್ಯೂಷನ್ ಆಗಬೇಡ್ರಿ. ಉಷ್ಣ ಅಂತಂದ್ರೆ ಮರುಭೂಮಿ ರಚನೆ ಆಗೋದು, ಶೀತ ಅಂದ್ರೆ ಮಳೆ ಅಲ್ಲ. ಉಷ್ಣೋದಕ ಅಂತಂದಲ್ಲಿ ರೇಟ್ ಆಫ್ ಎವಾಪರೇಷನ್ ಜಾಸ್ತಿ, ಮಳೆ ಜಾಸ್ತಿ ಆಗುತ್ತಾ. ಶೀತೋದಕ ಅಂತಂದಲ್ಲಿ ಈ ಶೀತ ಸಾಗರ ಕೋಲ್ಡ್ ಕರೆಂಟ್ ಇದ್ದಾಗ ಇವು ಯಾವುದೇ ರೀತಿಯಾಗಿರ್ತಕ್ಕಂಥ ನೀರನ್ನು ಎವಾಪರೇಷನ್ ಮಾಡೋದಿಲ್ಲ, ಬಾಷ್ಪೀಕರಣ ಮಾಡೋದಿಲ್ಲ, ನೀರು ಆವಿ ಆಗೋದಿಲ್ಲ. ಯಾವಾಗ ನೀರು ಆವಿ ಆಗಲಿಲ್ಲ ಅಂತಂದರೆ ಆಗ ಮೋಡಗಳು ಫಾರ್ಮೇಷನ್ ಆಗಲ್ಲ, ಮಳೆ ಆಗೋದಿಲ್ಲ. ಸೊ ಹೀಗಾಗಿ ಎಲ್ಲಿ ಶೀತೋದಕ ಸಾಗರ ಪ್ರವಾಹಗಳಿರ್ತಾವೋ ಆ ಪ್ರದೇಶದಲ್ಲಿ ಮರುಭೂಮಿಗಳು, ಪ್ರಪಂಚದ ಮರುಭೂಮಿಗಳು ಹಂಚಿಕೆಯಾಗಲು ಮುಖ್ಯ ಕಾರಣನೇ ಈ ಶೀತೋದಕ ಸಾಗರ ಪ್ರವಾಹಗಳು. KS ಮೇನ್ಸಲ್ಲಿ ಒಂದ್ಸತಿ ಪ್ರಶ್ನೆ ಕೇಳಿದ್ದ, ಏನಂತಂದರೆ UPSC ಕೂಡ ಪ್ರಶ್ನೆ ಆಗಿತ್ತಿದ್ದು IASಗೆ. ಏನಂತಂದರೆ ಪ್ರಪಂಚದ ಅತಿ ಹೆಚ್ಚಿನ ಮರುಭೂಮಿಗಳು, ಪ್ರಪಂಚದ ಅತಿ ಹೆಚ್ಚಿನ ಮರುಭೂಮಿಗಳು ಭೂಖಂಡಗಳ ಪಶ್ಚಿಮ ತೀರದಲ್ಲಿ ಹಂಚಿಕೆಯಾಗಿವೆ. ನೋಡಿ, ಪ್ರಪಂಚದ ಅತಿ ಹೆಚ್ಚಿನ ಮರುಭೂಮಿಗಳು, ಪ್ರಪಂಚದ ಅತಿ ಹೆಚ್ಚಿನ ಮರುಭೂಮಿಗಳು ಭೂಖಂಡಗಳ ಪಶ್ಚಿಮ ತೀರದಲ್ಲಿಯೇ ಹಂಚಿಕೆಯಾಗಲು ಮುಖ್ಯ ಕಾರಣ ಏನು? ಓಕೆ, ಅದು ನೋಡಿ, ಪ್ರಪಂಚದಲ್ಲೇ ಅತಿ ಹೆಚ್ಚಿನ ಮರುಭೂಮಿಗಳು ರಚನೆ ಅಂದ್ರೆ ಪಶ್ಚಿಮ ತೀರದಲ್ಲಿ ಯಾಕೆ ರಚನೆ ಆಗಿದೆ ಅಂತಂದ್ರೆ ಇಲ್ಲಿ ಕೋಲ್ಡ್ ಕರೆಂಟ್ ಬೀಸ್ತವೆ, ಹೌದಾ, ಶೀತೋದಕ ಸಾಗರ ಪ್ರವಾಹಗಳು ಬೀಸ್ತವೆ. ಹೀಗಾಗಿ ಆ ಪ್ರದೇಶದಲ್ಲಿ ಏನಾಗ್ತಿದೆ, ಮಳೆಯ ಪ್ರಮಾಣ ಕಡಿಮೆಯಾಗಿ ಏನಾಗಿದೆ ಅಂತಂದ್ರೆ ನಮಗೆ ಯಾವ ಮರುಭೂಮಿ ರಚನೆ ಆಗಿದ್ದಾವೆ. ಸೊ ಮರುಭೂಮಿಗಳು ಪಶ್ಚಿಮ ತೀರದಲ್ಲಿ ರಚನೆ ಆಗಿರ್ತಕ್ಕಂಥ ಪ್ರಶ್ನೆಗಳು ಅರ್ಥ ಅಂದ್ಕೊಂಡಿದ್ದೀನಿ. ಓಕೆ, ನೋಡಿ, ಉಷ್ಣೋದಕ ಸಾಗರ ಪ್ರವಾಹ ಇದ್ದಲ್ಲಿ ಮಳೆಯ ಪ್ರಮಾಣ ಅಧಿಕವಾಗಿರುತ್ತಾ, ಉಷ್ಣೋದಕ ಸಾಗರ ಪ್ರವಾಹಗಳಿದ್ದಲ್ಲಿ ಮಳೆಯ ಪ್ರಮಾಣ ಅಧಿಕವಾಗಿರುತ್ತಾ. ಓಕೆ, ಸೊ ಅದೇ ರೀತಿ ಶೀತೋದಕ ಸಾಗರ ಪ್ರವಾಹಗಳಿದ್ದಲ್ಲಿ ನಮಗೆ ಏನಪ್ಪ ಅಂತಂದ್ರೆ ಮರುಭೂಮಿಗಳ ರಚನೆ ಆಗ್ತವೆ ಅಂತಕ್ಕಂಥದ್ದು. ಯಾಕಂದ್ರೆ ರೇಟ್ ಆಫ್ ಎವಾಪರೇಷನ್ ಬಹಳ ಕಡಿಮೆ ಇರ್ತೈತಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಸರ್ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಏನು, ಈ ಕಡೆಯಿಂದ ಉಷ್ಣೋದಕ ಸಾಗರ ಪ್ರವಾಹ ಬರುತ್ತಾ ಅಥವಾ ಈ ಕಡೆಯಿಂದ ಶೀತೋದಕ ಸಾಗರ ಬರುತ್ತಾ ತಿಳ್ಕೊಡ್ರಿ. ಫಾರ್ ಎಕ್ಸಾಂಪಲ್, ಮತ್ತೆ ಹಿಂಗೆ ಅಲ್ಲ, ಉಷ್ಣೋದಕ ಮತ್ತು ಶೀತೋದಕ, ಒಂದು ಪ್ರದೇಶದಿಂದ ಉಷ್ಣೋದಕ ಬರುತ್ತಾ, ಇನ್ನೊಂದು ಪ್ರದೇಶ ಶೀತೋದಕ ಬರುತ್ತಾ. ಈ ಪ್ರದೇಶದಲ್ಲಿ ಏನಾಗಪ್ಪ ಅಂತಂದ್ರೆ ಎರಡೂ ಮಾರುತಗಳು ಸಂಧಿಸ್ತವೆ, ಯಾವುದು ಪ್ರವಾಹಗಳು ಸಂಧಿಸ್ತವೆ. ಓಕೆ, ಉಷ್ಣೋದಕ ಸಾಗರ ಪ್ರವಾಹ, ಶೀತೋದಕ ಸಾಗರ ಪ್ರವಾಹ ಎರಡೂ ಕೂಡ ಸಂಧಿಸುವ ಸ್ಥಳದಲ್ಲಿ ಏನಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ನೆನಪಿಟ್ಟುಕೊಳ್ಳಿ, ಉಷ್ಣೋದಕ ಸಾಗರ ಪ್ರವಾಹ ಮತ್ತು ಶೀತೋದಕ ಸಾಗರ ಪ್ರವಾಹಗಳು ಎರಡೂ ಕೂಡ ಸಂಧಿಸುವ ಸ್ಥಳದಲ್ಲಿ ಮೀನುಗಾರಿಕೆಗೆ ಅತಿ ಹೆಚ್ಚು ಪ್ರಸಿದ್ಧವಾಗಿರುತ್ತವೆ. ಏನು ಪ್ರಸಿದ್ಧವಾಗಿರ್ತವ? ಅವು ಮೀನುಗಾರಿಕಾ ಸ್ಥಳಗಳಾಗಿರುತ್ತವೆ. ಫಾರ್ ಎಕ್ಸಾಂಪಲ್, ಗ್ರ್ಯಾಂಡ್ ಬ್ಯಾಂಕ್ ಮತ್ತು ಡಾಗರ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ, ನ್ಯೂ ಫೌಂಡ್ಲ್ಯಾಂಡ್ ಮತ್ತು ಇಂಗ್ಲೆಂಡಿನ. ಓಕೆ, ಸೊ ಗ್ರ್ಯಾಂಡ್ ಬ್ಯಾಂಕ್ ಮತ್ತು ಡಾಗರ್ ಬ್ಯಾಂಕ್, ಆ ಎರಡೂ ಪ್ರದೇಶಗಳೇನಾಗಿದ್ದಾವೆ ಅಂತಂದರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಮೀನುಗಾರಿಕೆ ಪ್ರಸಿದ್ಧ ಆಗಿದ್ದಾವೆ. ಅದರ ಜೊತೆಗೇನೆ ಜಪಾನ್ನ ದ್ವೀಪಗಳಾಗಿರ್ತಕ್ಕಂತಹ ಶಿಕೋಕೊ ಮತ್ತು ಕ್ಯೂಶೋ
ಆ ಶಿಕೋಕೋ ಮತ್ತು ಕ್ಯೂಶೋ ದ್ವೀಪಗಳು ಕೂಡ ಏನಾಗಿದ್ದಾವೆ ಅಂತಂದ್ರೆ ಸೊ ಮೀನುಗಾರಿಕೆ ಪ್ರಸಿದ್ಧ ಆಗಿದ್ದಾವೆ. ಯಾಕೆ ಆ ಎಲ್ಲ ಪ್ರದೇಶಗಳು ಮೀನುಗಾರಿಕೆ ಫಿಶರಿಗೆ ಯಾಕೆ ಫೇಮಸ್ ಇದಾವೆ ಅಂತಂದ್ರೆ ಅಲ್ಲಿ ಆ ಉಷ್ಣೋದಕ ಸಾಗರ ಪ್ರವಾಹ ಮತ್ತು ಶೀತೋದಕ ಸಾಗರ ಪ್ರವಾಹ ಎರಡೂ ಕೂಡ ಮರ್ಜ್ ಆಗ್ತವೆ. ಒಂದು ಕಡೆಯಿಂದ ಬಿಸಿ ನೀರು ಬರುತ್ತಾ, ಒಂದು ಕಡೆಯಿಂದ ತಣ್ಣೀರು ಬರುತ್ತಾ. ಸೊ ಹೀಗಾಗಿ ತಂಪಾಗಿರ್ತಕ್ಕಂಥ ಭಾಗ ಮತ್ತು ಬಿಸಿಯಾಗಿರ್ತಕ್ಕಂಥ ಭಾಗ ಮಿಕ್ಸ್ ಆಯ್ತಪ್ಪ ಅಂತಂದ್ರೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ವಾತಾವರಣ ನಿರ್ಮಾಣ ಆಗುತ್ತಾ. ಇಲ್ಲಿ ಏನಾಗುತ್ತೆ, ಮೀನುಗಾರಿಕೆ ಅತಿ ಹೆಚ್ಚಿನ ಹೆಂಗ್ ಸರ. ಸೊ ಈ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪ್ರದೇಶದಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ಒಂದು ಏನು ಸಂದರ್ಭಗಳು ನಡೀತವೆ. ಏನಂತಂದ್ರೆ ಈ ಎರಡು ಪ್ರವಾಹಗಳು ಸಂಧಿಸುವ ಕಾರಣ ಈ ಪ್ರದೇಶದಲ್ಲಿ ಒಂದು ವಿಶಿಷ್ಟ ರೀತಿಯ ಜೀವಿ ಬೆಳವಣಿಗೆ ಆಗುತ್ತಾ. ಅದನ್ನು ನಾವು ಫೈಟೋ ಪ್ಲಾಂಕ್ಟನ್ ಅಂತೇಳಿ ಕರಿತೀವಿ. ಫೈಟೋ ಪ್ಲಾಂಕ್ಟನ್. ಈ ಫೈಟೋ ಪ್ಲಾಂಕ್ಟನ್ ಅಂತಕ್ಕಂಥ ಜೀವಿಗಳು ಬೆಳವಣಿಗೆ ಆಗ್ತವೆ. ಈ ಫೈಟೋ ಪ್ಲಾಂಕ್ಟನ್ ಅಂತಕ್ಕಂಥ ಜೀವಿಗಳು ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ಸಮುದ್ರದ ಮೇಲ್ಭಾಗದಲ್ಲಿ ರಚನೆ ಆಗೋ ಕಾರಣಕ್ಕೋಸ್ಕರ ಸೂರ್ಯನ ಕಿರಣಗಳನ್ನು ಸಮುದ್ರದ ಆಳಕ್ಕೆ ಬಿಡೋದಿಲ್ಲ. ಸೂರ್ಯನ ಕಿರಣಗಳನ್ನ ಸಮುದ್ರ ಆಳಕ್ಕೆ ಬಿಡೋದಿಲ್ಲ. ಯಾವಾಗ ಸೂರ್ಯನ ಕಿರಣಗಳು ಸಮುದ್ರ ಆಳಕ್ಕೆ ಹೋಗೋದಿಲ್ವೋ ಅಂದ್ರೆ ಈ ಸ್ವಲ್ಪ ಭಾಗ ಮಾತ್ರ ಸೂರ್ಯನ ಕಿರಣ ಬರ್ತವೆ, ಆಳದಲ್ಲಿ ಸೂರ್ಯನ ಕಿರಣ. ಯಾವಾಗ ಸಮುದ್ರ ಆಳಕ್ಕೆ ಹೋಗೋದಿಲ್ವೋ ಸಮುದ್ರದ ಸಸ್ಯಗಳು ಏನ್ ಮಾಡ್ತಾವ ಅಂತಂದ್ರೆ ಸಮುದ್ರ ಸಸ್ಯಗಳು ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಮಾಡೋದಿಲ್ಲ. ಯಾವಾಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ವೋ ಸೊ ಅವಾಗ ಏನಾಗತ್ತಪ್ಪ ಅಂತಂದ್ರೆ ಅವಾಗ ಸೊ ಮೀನುಗಳಿಗೆ ಆಕ್ಸಿಜನ್ ಆಮ್ಲಜನಕದ ಬೇಡಿಕೆ ಉಂಟಾಗುತ್ತೆ, ಆಮ್ಲಜನಕದ ಕೊರತೆ ಉಂಟಾಗುತ್ತೆ, ಊಟ ಪ್ರಮಾಣ ಕಡಿಮೆ. ಯಾಕಂದ್ರೆ ಸಮುದ್ರದ ತಳಭಾಗದಲ್ಲಿ ಏನಾಗಲ್ಲ, ಆಕ್ಸಿಜನ್ ಬಿಡುಗಡೆ ಆಗಲ್ಲ. ಆಕ್ಸಿಜನ್ ಬಿಡುಗಡೆ ಆಗದೇ ಇದ್ರೆ ಸೊ ಏನಾಗಂಗಿಲ್ಲ, ಜೀವಿಗಳಿಗೆ ಆಕ್ಸಿಜನ್ ಕೊರತೆ ಉಂಟಾಗುತ್ತಾ. ಇದನ್ನ ನಾವೆಂತ ಕರಿತೀವಿ ಅಂದ್ರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಏನ್ ಕರಿತೀವಿ? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, BOD ಎಂದರೇನು? ಗ್ರೂಪ್ ಸಿ ಪ್ರಶ್ನೆ ನೆನಪಿಟ್ಕೊಳ್ಳಿ. BOD ಎಲ್ಲಿ ಕಂಡು ಬರುತ್ತೆ? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಸಾಗರ ತಳಭಾಗದಲ್ಲಿ ಕಂಡು ಬರುತ್ತೆ. ಕಾರಣ ಏನಪ್ಪ ಅಂತಂದ್ರೆ ಜೀವಿಗಳು ಬೆಳವಣಿಗೆ ಆಗೋದ್ರಿಂದ ಸೂರ್ಯನ ಕಿರಣ ಆಳಕ್ಕೆ ಹೋಗೋದಿಲ್ಲ. ಸೂರ್ಯನ ಕಿರಣ ಆಳಕ್ಕೆ ಹೋಗದೇ ಇದ್ದಾಗ ಜಲಚರ ಸಸ್ಯಗಳು ಅಂತ ಹೇಳಿ ಕರಿತೀವಿ. ಆ ಜಲಚರ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡೋದಿಲ್ಲ. ಯಾವಾಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ವೋ ಆವಾಗ ಆಕ್ಸಿಜನ್ ಬಿಡುಗಡೆ ಆಗಲ್ಲ. ಹೀಗಾಗಿ ಮೀನುಗಳಿಗೆ ಅಥವಾ ಸಾಗರಿಕ ಜೀವಿಗಳಿಗೆ ಆಕ್ಸಿಜನ್ ಬೇಡಿಕೆ ಉಂಟಾಗುತ್ತಾ. ಈ ಆಕ್ಸಿಜನ್ ಪಡ್ಕೊಳ್ಳಿಕ್ಕೆ ಮೀನುಗಳು ಮೇಲಕ್ಕೆ ಬರ್ತವೆ. ಮೀನುಗಳು ಆಳದಿಂದ ಮೇಲ್ಗಡೆ ಬರ್ತವೆ. ಒಂದು ರೀಸನ್. ಎರಡನೇ ರೀಸನ್ ಅಪ್ಪ ಅಂತಂದ್ರೆ ಈ ಫೈಟೋಪ್ಲಾಂಕ್ಟನ್ಗಳು ಅತಿ ಹೆಚ್ಚಾಗಿ ಬೆಳೆಯೋದ್ರಿಂದ ಸಾಗರಿಕ ಮೀನುಗಳಿಗೆ ಅಥವಾ ಸಾಗರಿಕ ಜೀವಿಗಳಿಗೆ ಇವು ಒಂದು ಮುಖ್ಯ ಆಹಾರ ಆಗಿರ್ತವೆ. ಸಾಗರಿಕ ಜೀವಿಗಳೇ ಈ ಪ್ಲಾಂಕ್ಟನ್ ಅಂತಕ್ಕಂಥ ಜೀವಿಗಳು ಮುಖ್ಯ ಆಹಾರ ಆಗಿರ್ತವೆ. ಸೊ ಹೀಗಾಗಿ ಈ ಒಂದು ಪ್ಲಾಂಕ್ಟನ್ಗಳನ್ನು ಸೇವಿಸಲಿಕ್ಕೆ ಮೀನುಗಳು ತಳಭಾಗದ ಮೇಲ್ಭಾಗ ಬರ್ತವೆ. ಯಾವಾಗ ಮೀನುಗಳು ಮೇಲಕ್ಕೆ ಬರ್ತಾವೋ ಆವಾಗ ಮೀನುಗಳನ್ನು ಬಲೆ ಹಾಕಿ ಹಿಡಿತಾರೆ. ಅರ್ಥ ಆಯ್ತಾ? ಸೊ ಹೀಗಾಗಿ ಉಷ್ಣೋದಕ ಸಾಗರ ಪ್ರವಾಹ ಮತ್ತು ಶೀತೋದಕ ಸಾಗರ ಪ್ರವಾಹಗಳು ಸಂಧಿಸುವ ಪ್ರದೇಶದಲ್ಲಿ BOD ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಅದರ ಪರಿಣಾಮದಿಂದ ಮೀನುಗಳು ಮೇಲಕ್ಕೆ ಬರ್ತವೆ. ಆ ಪ್ರದೇಶ ಮೀನುಗಾರಿಕೆಗೆ ಅತಿ ಹೆಚ್ಚು ಪ್ರಸಿದ್ಧವಾಗಿರುತ್ತೆ ಅಂತೇಳಿ ಕರಿತೀವಿ. ಸೊ ಪ್ರಪಂಚದಲ್ಲಿ ಡಾಗರ್ ಬ್ಯಾಂಕ್ ಮತ್ತು ಗ್ರ್ಯಾಂಡ್ ಬ್ಯಾಂಕ್, ನ್ಯೂ ಫೌಂಡ್ಲ್ಯಾಂಡಿನ ಗ್ರ್ಯಾಂಡ್ ಬ್ಯಾಂಕ್ ಮತ್ತು ಇಂಗ್ಲೆಂಡಿನ ಡಾಗರ್ ಬ್ಯಾಂಕ್ ಏನಿದಾವೋ ಅದ್ರ ಜೊತೆಗೇನೆ ಜಪಾನ್ ದ್ವೀಪಗಳಾಗಿರ್ತಕ್ಕಂಥ ಶಿಕೋಕೋ ಮತ್ತು ಕ್ಯೂಶೋ ದ್ವೀಪಗಳೇನಿದಾವೋ ಸೊ ಪ್ರಪಂಚದಲ್ಲಿ ಮೀನುಗಾರಿಕೆಗೆ ಅತಿ ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಾವು ಸಾಗರ ಪ್ರವಾಹಗಳನ್ನು ಅಧ್ಯಯನ ಮಾಡ್ತಾ ಬರೋಣ. ಸಾಗರ ಪ್ರವಾಹಗಳು ಅಂತೇಳಿ ಕರಿತೀವಿ. ಇನ್ನು ಪ್ರಪಂಚದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಾಗರ ಪ್ರವಾಹಗಳು. ಇಲ್ಲೊಂದು ಪ್ರಶ್ನೆ ಕೇಳ್ತಾನೆ, ಯಾವ ಸಾಗರದಲ್ಲಿ ಸಾಗರ ಪ್ರವಾಹಗಳು ಕಂಡು ಬರುವುದಿಲ್ಲ? ಒಂದು ಪ್ರಶ್ನೆ ಮಾಡ್ತಾನೆ. ಯಾವ ಸಾಗರದಲ್ಲಿ ಸಾಗರ ಪ್ರವಾಹಗಳು ಕಂಡು ಬರುವುದಿಲ್ಲ ಅಂತ ಕೇಳ್ತಾನೆ. ಆರ್ಕಟಿಕ್ ಸಾಗರದಲ್ಲಿ ಸಾಗರ ಪ್ರವಾಹಗಳು ಕಂಡು ಬರುವುದಿಲ್ಲ. ಆರ್ಕಟಿಕ್ ಓಷನ್. ಓಕೆ, ನಾನೊಂದು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ. ಅಂದ್ರೆ ಜಲಗಳು ಹೇಳ್ಬೇಕಾದ್ರೆ ಸಾಗರ ಹೇಳ್ಬೇಕಾದ್ರೆ ಹೇಳಿದ್ದೆ. ಎಲ್ಲಿ ಸಾಗರ ಪ್ರವಾಹಗಳು ಕಂಡು ಬರೋದಿಲ್ಲ? ಆರ್ಕಟಿಕ್ ಸಾಗರದಲ್ಲಿ ಸಾಗರ ಪ್ರವಾಹಗಳು ಕಂಡು ಬರೋದಿಲ್ಲ. ಯಾಕೆ ಆರ್ಕಟಿಕ್ ಸಾಗರದಲ್ಲಿ ಸಾಗರ ಪ್ರವಾಹಗಳು ಕಂಡು ಬರಲ್ಲ ಅಂತಂದ್ರೆ ಅಲ್ಲಿಯ ನೀರು ಐಸ್ ರೂಪದಲ್ಲಿದೆ, ಮೇಲ್ಭಾಗದಲ್ಲಿ ಐಸ್ ರೂಪದಲ್ಲಿದೆ. ಹೀಗಾಗಿ ಅಲ್ಲಿಯ ನೀರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸೋದಿಲ್ಲ. ಸೊ ಹೀಗಾಗಿ ಆ ಪ್ರದೇಶದಲ್ಲಿ ನಮಗೇನು ಕಂಡು ಬರೋದಿಲ್ಲ, ಸಾಗರ ಪ್ರವಾಹಗಳು ಕಂಡು ಬರೋದಿಲ್ಲ. ಇನ್ನು ಕೇವಲ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ
ಮತ್ತು ಹಿಂದೂ ಮಹಾಸಾಗರ, ಈ 3 ಸಾಗರಗಳಲ್ಲಿ ಮಾತ್ರ ನಮಗೇನಾಗುತ್ತೆ ಅಂತಂದರೆ ಸಾಗರ ಪ್ರವಾಹಗಳು ಕಂಡು ಬರ್ತಕ್ಕಂಥದ್ದನ್ನು ಕಾಣ್ತೀವಿ. ಎಲ್ಲಿ? ಆರ್ಕಟಿಕ್ ಸಾಗರ, ಪೆಸಿಫಿಕ್ ಸಾಗರ ಮತ್ತು ಹಿಂದೂ ಮಹಾಸಾಗರಗಳಲ್ಲಿ ಮಾತ್ರ ಈ ಒಂದು ಸಾಗರ ಪ್ರವಾಹಗಳು ಕಂಡು ಬರ್ತವೆ. ಓಕೆ, ಸೊ ಹಾಗಾದರೆ ಒಂದೊಂದಾಗಿ ಸಾಗರಗಳಲ್ಲಿ ಯಾವ ಯಾವ ಸಾಗರ ಪ್ರವಾಹಗಳು ಬೀಸ್ತವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಮೊದಲನೇದಾಗಿ ನಾವು ಅಟ್ಲಾಂಟಿಕ್ ಸಾಗರದಲ್ಲಿ ಬೀಸ್ತಕ್ಕಂತಹ ಸಾಗರ ಪ್ರವಾಹಗಳು ನೋಡ್ತಾ ಹೋಗೋಣ. ಯಾರೋ ಒಂದು ಕಡೆ ನೀಟಾಗಿ ನೋಟ್ಸ್ ಮಾಡಿಕೊಡ್ರಿ, ಯಾಕಂತಂದರೆ ಉಷ್ಣೋದಕ ಸಾಗರ ಪ್ರವಾಹಗಳು ಸಪ್ರೇಟ್ ಬರ್ಕೊಡ್ರಿ, ಶೀತೋದಕ ಸಾಗರ ಪ್ರವಾಹಗಳು ಸಪ್ರೇಟ್ ಬರ್ಕೊಡ್ರಿ. ಯಾವುದೋ ಸಾಗರಗಳ ಯಾಕಂದ್ರೆ ಪ್ರತಿ ಕ್ವಶನ್ ವೈಸ್. ಓಕೆ, ಇಲ್ಲೇನಾಗುತ್ತೆ ಅಂತಂದರೆ ಅಟ್ಲಾಂಟಿಕ್ ಸಾಗರ ಇಲ್ಲಿದೆ ನೋಡ್ರಿ, ಇದೇ ಅಟ್ಲಾಂಟಿಕ್ ಸಾಗರ ಎಸ್ ಆಕಾರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಾಗರ. ಈ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಸಾಗರ ಪ್ರವಾಹಗಳು, ಅದರಲ್ಲಿ ಉಷ್ಣೋದಕ ಸಾಗರ ಪ್ರವಾಹಗಳು. ಎಷ್ಟು ಉಷ್ಣೋದಕ ಸಾಗರ ಪ್ರವಾಹ ಅಂತಂದರೆ ನೋಡ್ರಿ, ಒಂದು ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್, ಉತ್ತರ ಸಮಭಾಜಕ ವೃತ್ತ ಪ್ರವಾಹ, ಉತ್ತರ ಸಮಭಾಜಕ ವೃತ್ತ ಪ್ರವಾಹ ಅಂತೇಳಿ ಕರಿತೀವಿ. ಉತ್ತರ ಸಮಭಾಜಕ ವೃತ್ತ ಪ್ರವಾಹ, ನಾರ್ತ್ ಇಕ್ವಿಟೋರಿಯಲ್ ಓಷನ್ ಕರೆಂಟ್, ನಾರ್ತ್ ಇಕ್ವಿಟೋರಿಯಲ್ ಓಷನ್ ಕರೆಂಟ್, ಉತ್ತರ ಸಮಭಾಜಕ ವೃತ್ತ ಪ್ರವಾಹ. ಇದು ಉಷ್ಣೋದಕ ಸಾಗರ ಪ್ರವಾಹ, ರೆಡ್ ಮಾರ್ಕ್ ಅಲ್ಲಿ ಇದೆ ನೋಡಿ. ನೆಕ್ಸ್ಟ್ ಮುಂದೇನಾಗತ್ತಪ್ಪ ಅಂದ್ರೆ ಗಲ್ಫ್ ಸ್ಟ್ರೀಮ್ ಆಗಿ ಮಾರ್ಪಾಡುವಂಥತಿ. ಏನಾಗಿ ಮಾರ್ಪಾಡುವಂಥತಿ? ಗಲ್ಫ್ ಸ್ಟ್ರೀಮ್ ಆಗಿ ಮಾರ್ಪಾಡುವಂಥತಿ. ಮುಂದೆ ಗಲ್ಫ್ ಸ್ಟ್ರೀಮ್ ಇದ್ದಿದ್ದು ಏನಾಗತ್ತಪ್ಪ ಅಂತಂದ್ರೆ ಎರಡು ಶಾಖೆಗಳಾಗತ್ತಾ. ಒಂದು ಉಷ್ಣೋದಕ ಶಾಖೆ ನಾರ್ವೇಜಿಯನ್ ಅಂತೇಳಿ ಕರಿತೀವಿ, ನಾರ್ವೇಜಿಯನ್. ಓಕೆ ನೋಡ್ರಿ, ಸೊ ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್, ಗಲ್ಫ್ ಸ್ಟ್ರೀಮ್ ಮತ್ತು ನಾರ್ವೇಜಿಯನ್, ಇದು ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂತಹ ಉಷ್ಣೋದಕ ಸಾಗರ ಪ್ರವಾಹ. ಓಕೆ, ಇನ್ನು ದಕ್ಷಿಣ ಅಟ್ಲಾಂಟಿಕದಲ್ಲಿ ಬರ್ತಕ್ಕಂತಹ 2 ಉಷ್ಣೋದಕ ಸಾಗರ ಪ್ರವಾಹಗಳು, ಒಂದು ಸೌತ್ ಇಕ್ವಿಟೋರಿಯಲ್ ಕರೆಂಟ್. ಯಾವಾಗಲೂ ಕೂಡ ಇಕ್ವಿಟೋರಿಯಲ್ ಇರೋದು ಏನಪ್ಪಾ ಅಂತಂದ್ರೆ ಉಷ್ಣೋದಕ ನೆನ್ಪಿಟ್ಕೊಂಡ್ಬಿಡ್ರಿ, ಸೌತ್ ಇಕ್ವಿಟೋರಿಯಲ್ ಕರೆಂಟ್, ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ ಅಂತೇಳಿ ಕರಿತೀವಿ. ಎರಡನೇದು ಬ್ರೆಜಿಲಿಯನ್ ಕರೆಂಟ್. ನೋಡ್ರಿ, ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್, ಗಲ್ಫ್ ಸ್ಟ್ರೀಮ್, ನಾರ್ವೇಜಿಯನ್, ಸೌತ್ ಇಕ್ವಿಟೋರಿಯಲ್, ಬ್ರೆಜಿಲಿಯನ್, ಇವು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಉಷ್ಣೋದಕ ಸಾಗರ ಪ್ರವಾಹಗಳು. ಓಕೆ ಸರ್, ಗೊತ್ತಾಯ್ತು ನಮಗೆ ಉಷ್ಣೋದಕ ಸಾಗರ ಪ್ರವಾಹ. ಇವುಗಳನ್ನು ಬಿಟ್ಟು ಕೊಟ್ಟರೆ ತಲೆ ಕೆಡಿಸ್ಕೋಬೇಡ್ರಿ, ಇಷ್ಟೇ ಕೊಡೋದು. ಇನ್ನು ಇದನ್ನು ಬಿಟ್ಟರೆ ಸರ್, ಅಟ್ಲಾಂಟಿಕ್ ಸಾಗರದಲ್ಲಿ ಬೀಸ್ತಕ್ಕಂತಹ ಶೀತೋದಕ ಸಾಗರ ಪ್ರವಾಹಗಳು ಯಾವುವು? ಒಂದೇದು ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ನೋಡೋಣ. ಒಂದೇದೇನಪ್ಪ ಅಂತ ಕ್ಯಾನರೀಸ್ ಅಂತೇಳಿ ಕರಿತೀವಿ. ಯಾವುದು? ಕ್ಯಾನರಿ. ಅಂದರೆ ಗಲ್ಫ್ ಸ್ಟ್ರೀಮ್ 2 ಶಾಖೆ ಆಕತ್ತಂತ ಹೇಳಿದೆ. ಒಂದು ನಾರ್ವೇಜಿಯನ್ ಅಂತಕ್ಕಂಥ ಶೀತೋದಕ ಆದರೆ ಇನ್ನೊಂದು ದಕ್ಷಿಣಕ್ಕೆ ಬರ್ತಾ ಹೋಗ್ತಾ ಅದು ಕ್ಯಾನರಿ ಏನಪ್ಪ ಅಂದ್ರೆ ನಾರ್ವೇಜಿಯನ್ ಅಂತಕ್ಕಂಥದ್ದು ಉಷ್ಣೋದಕ ಆಗಿ ಮಾರ್ಪಾಡು ಹೊಂದಿದ್ರೆ, ಸೊ ಕ್ಯಾನರಿ ಅಂತಕ್ಕಂಥದ್ದು ಶೀತೋದಕ ಆಗಿ ಮಾರ್ಪಾಡು ಹೊಂದೈತಿ. ಸೊ ಈ ಕ್ಯಾನರಿ ಅಂತಕ್ಕಂತಹ ಒಂದು ಶೀತೋದಕ ಸಾಗರ ಪ್ರವಾಹ ಬೀಸುತ್ತಾ ಆಫ್ರಿಕಾ ಖಂಡದ ಪಶ್ಚಿಮ ತೀರದಲ್ಲಿ ಬೀಸ್ತಕ್ಕಂಥದ್ದು ಅಥವಾ ವಾಯವ್ಯ ಭಾಗದಲ್ಲಿ, ಓಕೆ, ಆಫ್ರಿಕಾ ಖಂಡದ ವಾಯವ್ಯ ಭಾಗದಲ್ಲಿ ಬೀಸ್ತಕ್ಕಂಥದ್ದು. ಸೊ ಈ ಒಂದು ಕ್ಯಾನರಿ ಅಂತಕ್ಕಂತಹ ಶೀತೋದಕ ಸಾಗರ ಪ್ರವಾಹದ ಪರಿಣಾಮದಿಂದ ಆಫ್ರಿಕಾ ಖಂಡದಲ್ಲಿ ಸಹರಾ ಮರುಭೂಮಿ ರಚನೆಯಾಗಿದೆ. ಯಾವ ಮರುಭೂಮಿ ರಚನೆ ಆಗಿದೆ? ಸಹರಾ ಮರುಭೂಮಿ. ಯಾವ ಸಾಗರ ಪರಿಣಾಮದಿಂದ? ಕ್ಯಾನರಿ ಅಂತಕ್ಕಂಥ ಶೀತೋದಕ ಸಾಗರ ಪ್ರವಾಹದ ಪರಿಣಾಮದಿಂದ. ಇನ್ನೊಂದು ಬರುತ್ತೆ, ಯಾವುದು? ಈಸ್ಟ್ ಗ್ರೀನ್ಲ್ಯಾಂಡ್ ಕರೆಂಟ್, ಇನ್ನೊಂದು ಲ್ಯಾಬ್ರಡಾರ್ ಕರೆಂಟ್. ಈಸ್ಟ್ ಗ್ರೀನ್ಲ್ಯಾಂಡ್ ಕರೆಂಟ್ ಮತ್ತು ಲ್ಯಾಬ್ರಡಾರ್ ಕರೆಂಟ್. ಈಸ್ಟ್ ಗ್ರೀನ್ಲ್ಯಾಂಡ್ ಕರೆಂಟ್ನ ಒಂದು ಪರಿಣಾಮದಿಂದ, ಗ್ರೀನ್ಲ್ಯಾಂಡ್ ಶೀತ ಮರುಭೂಮಿ ರಚನೆಯಾಗಿದೆ. ಶೀತ ಮರುಭೂಮಿ ಅಂದರೆ ಅಲ್ಲಿ ಐಸ್ ಇದೆ. ಓಕೆ, ಅದನ್ನು ಮರದು ಕೂಡ ಮರುಭೂಮಿನೇ, ಗೊತ್ತಿಲ್ಲ ನಿಮಗೆ. ಕೇವಲ ಮರಳಿದ್ರೆ ಮಾತ್ರ ಮರುಭೂಮಿ ಅಲ್ಲ. ಓಕೆ, ಅದರ ಬಗ್ಗೆ ನೋಡೋಣ ನೆಕ್ಸ್ಟ್ ದಿನಮಾನಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಗ್ರೀನ್ಲ್ಯಾಂಡ್ ಅಂತಕ್ಕಂತಹ ಒಂದು ಸಾಗರ, ಈಸ್ಟ್ ಗ್ರೀನ್ಲ್ಯಾಂಡ್ ಅಂತಕ್ಕಂತಹ ಸಾಗರ ಪ್ರವಾಹದ ಪರಿಣಾಮದಿಂದ ಗ್ರೀನ್ಲ್ಯಾಂಡ್ ಶೀತ ಮರುಭೂಮಿ ರಚನೆಯಾಗಿದೆ. ಇನ್ನೊಂದು ಲ್ಯಾಬ್ರಡಾರ್ ಅಂತಕ್ಕಂಥ ಶೀತೋದಕ ಸಾಗರ ಪ್ರವಾಹ ಏಷ್ಯಾ ಖಂಡ, ಅದು ಉತ್ತರ ಅಮೆರಿಕಾ ಖಂಡದ ಪೂರ್ವ ಭಾಗದಲ್ಲಿ ಬೀಸುತ್ತೆ. ಇಲ್ಲಿ ಬೀಸ್ತಕ್ಕಂಥ ಲ್ಯಾಬ್ರಡಾರ್ ಸಾಗರ ಪ್ರವಾಹದ ಪರಿಣಾಮದಿಂದ, ಓಕೆ, ಲ್ಯಾಬ್ರಡಾರ್ ಸಾಗರ ಪ್ರವಾಹ, ಓಕೆ, ಈ ಲ್ಯಾಬ್ರಡಾರ್ ಸಾಗರ ಪ್ರವಾಹ ಆಗಿರ್ಬೋದು, ಗ್ರೀನ್ಲ್ಯಾಂಡ್ ಸಾಗರ ಪ್ರವಾಹ ಆಗಿರ್ಬೋದು, ನೆಕ್ಸ್ಟು
ಕ್ಯಾನರಿ ಆಗಿರಬಹುದು, ಕ್ಯಾನರಿ ಆಗಿರಬಹುದು. ಸೊ ಈ ಮೂರು ಏನಪ್ಪಾ ಅಂತಂದ್ರೆ ಉತ್ತರ ಅಟ್ಲಾಂಟಿಕ್ದಲ್ಲಿ ಕಂಡು ಬರ್ತಕ್ಕಂತಹ ಸಾಗರ ಪರಿಣಾಮಗಳು, ಶೀತೋದಕ ಸಾಗರ ಪ್ರವಾಹಗಳು. ನೆಕ್ಸ್ಟ್ ಆಫ್ರಿಕಾ ಖಂಡದ ಯಾವುದು ನೈಋತ್ಯ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಸಾಗರ ಪ್ರವಾಹ ಯಾವುದಪ್ಪ ಅಂತಂದ್ರೆ ಬೆಂಗ್ವೆಲಾ, ಅಂದ್ರೆ ಪಶ್ಚಿಮ ತೀರ ಅಥವಾ ನೈಋತ್ಯ ಭಾಗ, ಪಶ್ಚಿಮ ತೀರದಲ್ಲಿ ಬೀಸ್ತಕ್ಕಂಥ ಒಂದು ಸಾಗರ ಪ್ರವಾಹ ಯಾವುದು ಬೆಂಗ್ವೆಲಾ ಅಂತ ಹೇಳಿ ಕರಿತೀವಿ. ಈ ಬೆಂಗ್ವೆಲಾ ಅಂತಕ್ಕಂಥ ಸಾಗರ ಪ್ರವಾಹದ ಪರಿಣಾಮದಿಂದ, ಬೆಂಗ್ವೆಲಾ ಅಂತಕ್ಕಂತಹ ಸಾಗರ ಪ್ರವಾಹದ ಪರಿಣಾಮದಿಂದ ನಮಿಬ್ ಮತ್ತು ಕಲಹಾರಿ ಮರುಭೂಮಿಗಳು ರಚನೆ ಆಗಿದ್ದಾವೆ. ಯಾವ ಮರುಭೂಮಿಗಳು? ನಮಿಬ್ ಮತ್ತು ಕಲಹಾರಿ ಮರುಭೂಮಿಗಳು ರಚನೆಯಾಗಿದ್ದಾವೆ ಅಂತಕ್ಕಂಥದ್ದು. ನಮಿಬ್ ಮತ್ತು ಕಲಹಾರಿ ಮರುಭೂಮಿಗಳು ರಚನೆ ಆಗಿರ್ತಕ್ಕಂಥದ್ದನ್ನ ಕಾಣ್ತೀವಿ. ನಮಿಬ್ ಮತ್ತು ಕಲಹಾರಿ ಮರುಭೂಮಿಗಳು ಯಾವ ಸಾಗರ ಪ್ರವಾಹದ ಪರಿಣಾಮದಿಂದ? ಬೆಂಗ್ವೆಲಾ ಸಾಗರ ಪ್ರವಾಹದ ಪರಿಣಾಮದಿಂದ. ನೆನ್ಪಿಟ್ಕೊಡ್ರಿ, ಕ್ಯಾನರಿ ಸಾಗರ ಪ್ರವಾಹದ ಪರಿಣಾಮದಿಂದ ಸಹರಾ ಮರುಭೂಮಿ, ಬೆಂಗ್ವೆಲಾದಿಂದ ನಮಿಬ್ ಮತ್ತು ಕಲಹಾರಿ ಮರುಭೂಮಿ, ನಮಿಬ್ ಮತ್ತು ಕಲಹಾರಿ ಮರುಭೂಮಿ, ಲ್ಯಾಬ್ರಡಾರ್ ಮತ್ತು ಈಸ್ಟ್ ಗ್ರೀನ್ಲ್ಯಾಂಡ್ ಪರಿಣಾಮದಿಂದ ಗ್ರೀನ್ಲ್ಯಾಂಡ್ ಶೀತೋದಕ ಮರುಭೂಮಿ ಅಥವಾ ಶೀತ ಮರುಭೂಮಿ, ಗ್ರೀನ್ಲ್ಯಾಂಡ್ ಶೀತ ಮರುಭೂಮಿ ರಚನೆ ಆಗಿರ್ತಕ್ಕಂಥದ್ದು ಕಾಣ್ತೀವಿ. ಇವು ಅಟ್ಲಾಂಟಿಕ್ ಸಾಗರದಲ್ಲಿ ಬರ್ತಕ್ಕಂತಹ ಶೀತೋದಕ ಸಾಗರ ಪ್ರವಾಹಗಳು. ಇನ್ನು ಪೆಸಿಫಿಕ್ ಸಾಗರದಲ್ಲಿ ಕಂಡುಬರ್ತಕ್ಕಂತಹ ಪ್ರವಾಹಗಳನ್ನು ನೋಡಿದ್ರೆ, ಪೆಸಿಫಿಕ್ ಸಾಗರದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಪ್ರವಾಹಗಳನ್ನು ನೋಡೋದಾದ್ರೆ ಅದರಲ್ಲಿ ಉಷ್ಣೋದಕ ಸಾಗರ ಪ್ರವಾಹಗಳು. ಇಲ್ಲೂ ಕೂಡ ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್ ಮತ್ತು ಸೌತ್ ಇಕ್ವಿಟೋರಿಯಲ್ ಕರೆಂಟ್, ನಾರ್ತ್ ಇಕ್ವಿಟೋರಿಯಲ್ ಮತ್ತು ಸೌತ್ ಇಕ್ವಿಟೋರಿಯಲ್ ಕರೆಂಟ್. ನೆಕ್ಸ್ಟ್ ಅಲಾಸ್ಕಾ, 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 ಅಲಾಸ್ಕಾ. ನೆಕ್ಸ್ಟ್ ಕುರೇಶಿಯೋ, 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 ಕುರೇಶಿಯೋ. ನೆಕ್ಸ್ಟ್ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್, ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ಇವು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂತಹ ಉಷ್ಣೋದಕ ಸಾಗರ ಪ್ರವಾಹಗಳು. ನಾರ್ತ್ ಇಕ್ವೆಟರ್ ಕರೆಂಟ್, ಸೌತ್ ಇಕ್ವೆಟರ್ ಕರೆಂಟ್, ಅಲಾಸ್ಕಾ ಕರೆಂಟ್, ಕುರೇಶಿಯೋ ಮತ್ತು ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್, ಪೂರ್ವ ಆಸ್ಟ್ರೇಲಿಯಾ ಸಾಗರ ಪ್ರವಾಹ. ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂತಹ ಉಷ್ಣೋದಕ ಸಾಗರ ಪ್ರವಾಹಗಳು. ಇನ್ನು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂತಹ ಶೀತೋದಕ ಸಾಗರ ಪ್ರವಾಹಗಳನ್ನ ನೋಡೋದಾದ್ರೆ, ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂತಹ ಶೀತೋದಕ ಸಾಗರ ಪ್ರವಾಹಗಳು ನೋಡೋದಾದ್ರೆ ಒಂದೇದು ಕ್ಯಾಲಿಫೋರ್ನಿಯಾ ಕರೆಂಟ್. ಯಾವ ಕರೆಂಟ್? ಕ್ಯಾಲಿಫೋರ್ನಿಯಾ ಕರೆಂಟ್ ಅಂತೇಳಿ ಕರಿತೀವಿ, ಕ್ಯಾಲಿಫೋರ್ನಿಯಾ ಕರೆಂಟ್. ಈ ಕ್ಯಾಲಿಫೋರ್ನಿಯಾ ಕರೆಂಟ್ ಉತ್ತರ ಅಮೆರಿಕ ಖಂಡದಲ್ಲಿ ನೋಡಿ, ಕ್ಯಾಲಿಫೋರ್ನಿಯಾ ಕರೆಂಟ್ ಏನಿದೆ, ಸೊ ಕ್ಯಾಲಿಫೋರ್ನಿಯಾ ಕರೆಂಟ್ ಉತ್ತರ ಅಮೆರಿಕ ಖಂಡದಲ್ಲಿ, ಉತ್ತರ ಅಮೆರಿಕ ಖಂಡದಲ್ಲಿ ಮೊಜಾವೆ ಮರುಭೂಮಿಯನ್ನ ರಚನೆ ಮಾಡಿದೆ. ಉತ್ತರ ಅಮೆರಿಕ ಖಂಡದಲ್ಲಿ ಮೊಜಾವೆ ಮರುಭೂಮಿಯನ್ನ ರಚನೆ ಮಾಡಿದೆ. ಕ್ಯಾಲಿಫೋರ್ನಿಯಾ ಕರೆಂಟ್ ಏನಿದೆ, ಈ ಕ್ಯಾಲಿಫೋರ್ನಿಯಾ ಶೀತೋದಕ ಸಾಗರ ಪ್ರವಾಹ, ಕ್ಯಾಲಿಫೋರ್ನಿಯಾ ಶೀತೋದಕ ಸಾಗರ ಪ್ರವಾಹ, ಕ್ಯಾಲಿಫೋರ್ನಿಯಾ ಶೀತೋದಕ ಸಾಗರ ಪ್ರವಾಹ ಉತ್ತರ ಅಮೆರಿಕ ಖಂಡದಲ್ಲಿ ಮೊಜಾವೆ ಮರುಭೂಮಿಯನ್ನ ರಚನೆ ಮಾಡಿದೆ. ಇನ್ನು ಪೆರು ಅಥವಾ ಚಿಲಿ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಹಂಬೋಲ್ಟ್. ಪೆರು ಅಂದ್ರೆ ಒಂದೇ, ಹಂಬೋಲ್ಟ್ ಅಂದ್ರೂ ಒಂದೇ. ಓಕೆ, ಸೊ ಪೆರು ಅಥವಾ ಹಂಬೋಲ್ಟ್ ಅಂತಕ್ಕಂತಹ ಶೀತೋದಕ ಸಾಗರ ಪ್ರವಾಹದ ಪರಿಣಾಮದಿಂದ, ಶೀತೋದಕ ಸಾಗರ ಪ್ರವಾಹದ ಪರಿಣಾಮದಿಂದ ದಕ್ಷಿಣ ಅಮೆರಿಕ ಖಂಡದಲ್ಲಿ ಅಟಕಾಮ ಮರುಭೂಮಿ ರಚನೆಯಾಗಿದೆ. ಯಾವ ಮರುಭೂಮಿ? ಅಟಕಾಮ ಮರುಭೂಮಿ. ಪ್ರಪಂಚದ ಅತಿ ಡ್ರೈಯೆಸ್ಟ್ ಆಗಿರ್ತಕ್ಕಂಥ ಮರುಭೂಮಿ, ಪ್ರಪಂಚದ ಅತಿ ದೊಡ್ಡ ಒಣ ಮರುಭೂಮಿ ಯಾವುದಪ್ಪ ಅಂತಂದ್ರೆ ಅಟಕಾಮ ಮರುಭೂಮಿ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರುತ್ತೆ. ಆಂಡೀಸ್ ಪರ್ವತ ಶ್ರೇಣಿಗಳ ಏನಪ್ಪಾ ಅಂದ್ರೆ ಪೂರ್ವ ಭಾಗದಲ್ಲಿದೆ. ಓಕೆ, ಇರಲಿ. ಇಲ್ಲಿ ಅಟಕಾಮ ಡೆಸರ್ಟ್ ಏನಿದೆ, ಈ ಅಟಕಾಮ ಡೆಸರ್ಟ್ ಸುಮಾರು 200 ವರ್ಷಗಳಿಂದ ಮಳೆಯನ್ನ ಪಡೆದಿಲ್ಲ. ಯಾಕೆ ಸುಮಾರು 200 ವರ್ಷಗಳಿಂದ ಮಳೆ ಪಡೆದಿಲ್ಲ ಅಂತಂದ್ರೆ, ಈ ಅಟಕಾಮ ಮರುಭೂಮಿಗಿಂತಲೂ ಮುಂಚೆ ಒಂದು ಸಾಗರ ಪ್ರವಾಹಿಸ್ತಾ, ಅದು ಹಂಬೋಲ್ಟ್ ಅಥವಾ ಪೆರುವಿಯನ್ ಅಂತಕ್ಕಂತಹ ಶೀತೋದಕ ಸಾಗರ ಪ್ರವಾಹದ ಪರಿಣಾಮದಿಂದ, ಹಂಬೋಲ್ಟ್ ಅಥವಾ ಪೆರುವಿಯನ್ ಶೀತೋದಕ ಸಾಗರ ಪ್ರವಾಹದಿಂದಾಗಿ ಅಟಕಾಮ ಡೆಸರ್ಟ್ ಅಲ್ಲಿ ಏನಾಗಿಲ್ಲ, ಮಳೆ ಉಂಟಾಗಿಲ್ಲ. ಯಾಕಂದ್ರೆ ನೀರನ್ನ ಇದು ಎವಾಪರೇಷನ್ ಮಾಡೋದಿಲ್ಲ. ಕೋಲ್ಡ್ ಕರೆಂಟ್ ನೀರು ಎವಾಪರೇಷನ್ ಆಗಲ್ಲ ಅಂತಂದ್ರೆ ಅಲ್ಲಿ ಮಳೆಯ ಪ್ರಮಾಣ ಬಹಳ ಕಡಿಮೆ ಇರ್ಲಿಕ್ಕೆ ಆಗೋದೇ ಇಲ್ಲ. ಹೀಗಾಗಿ ಇದು ಕಂಪ್ಲೀಟ್ 200 ವರ್ಷಗಳಿಂದ ಮಳೆ ಪಡ್ತಿಲ್ಲ. ಅಂದ್ರೆ ಇಲ್ಲಿ ಎಷ್ಟೋ ಈ ಹಂಬೋಲ್ಟ್ ಅಥವಾ ಪೆರುವಿಯನ್ ಕರೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಹೌದಾ? ಸೊ ಅಷ್ಟು ಕೋಲ್ಡ್ ಆಗಿದೆ.
ಯಾವ್ದು ನೋಡ್ರಿ, ಕ್ಯಾಲಿಫೋರ್ನಿಯಾ ಶೀತೋದಕ ಸಾಗರ ಪ್ರವಾಹದಿಂದ ಉತ್ತರ ಅಮೆರಿಕಾದಲ್ಲಿ ಮೊಜಾವೆ ಮರುಭೂಮಿ ರಚನೆ ಆದ್ರೆ, ಸೊ ಪೆರು ಅಥವಾ ಹಂಬೋಲ್ಟ್ ಅಂತಕ್ಕಂತಹ ಸಾಗರ ಪ್ರವಾಹದ ಪರಿಣಾಮದಿಂದ ದಕ್ಷಿಣ ಅಮೆರಿಕ ಖಂಡದಲ್ಲಿ ಅಟಕಾಮ ಮರುಭೂಮಿ ರಚನೆಯಾಗಿದೆ. ಪ್ರಪಂಚದ ಅತಿ ದೊಡ್ಡ ಒಣ ಮರುಭೂಮಿ, ಮಳೆಯನ್ನೇ ಪಡೆಯದಿರತಕ್ಕಂಥ ಮರುಭೂಮಿ ಅಂತ ಕರಿತೀವಿ ಏನು. ಸೊ ಇನ್ನು ಮೂರನೇದು ಓಯಾಶಿಯೋ ಮರುಭೂಮಿ. ಯಾವುದು? ಓಯಾಶಿಯೋ ಶೀತೋದಕ ಸಾಗರ ಪ್ರವಾಹ. ಓಯಾಶಿಯೋ ಶೀತೋದಕ ಸಾಗರ ಪ್ರವಾಹ ನೋಡ್ರಿ. ಸೊ ಓಯಾಶಿಯೋ ಶೀತೋದಕ ಸಾಗರ ಪ್ರವಾಹ ಏಷ್ಯಾ ಖಂಡದ ಪೂರ್ವ ಭಾಗದಲ್ಲಿ ಬೀಸುತ್ತೆ ಅಥವಾ ಈಶಾನ್ಯ ಭಾಗ, ಏಷ್ಯಾ ಖಂಡ ಪೂರ್ವ ಅಥವಾ ಈಶಾನ್ಯ ಭಾಗದಲ್ಲಿ ಬೀಸ್ತಕ್ಕಂಥದ್ದು. ಇಲ್ಲಿ ಓಯಾಶಿಯೋ ಶೀತೋದಕ ಸಾಗರ ಪ್ರವಾಹದ ಪರಿಣಾಮದಿಂದ ಚೀನಾದಲ್ಲಿ ಒಂದು ಮರುಭೂಮಿ ರಚನೆ ಆಗಿದೆ. ಚೀನಾದಲ್ಲಿ ಒಂದು ಮರುಭೂಮಿ ರಚನೆ ಆಗಿದೆ. ಆ ಮರುಭೂಮಿ ಯಾವುದಪ್ಪ ಅಂದ್ರೆ ಗೋಬಿ ಮರುಭೂಮಿ. ಗೋಬಿ ಮಂಚೂರಿ ಅಲ್ಲ, ಗೋಬಿ ಮಂಚೂರಿ ಬೇರೆ, ಇದು ಗೋಬಿ ಮರುಭೂಮಿ. ಗೋಬಿ ಮರುಭೂಮಿ ಎಲ್ಲಿ ಕಂಡು ಬರುತ್ತೆ? ಚೀನಾ ಮತ್ತು ಮಂಗೋಲಿಯಾಗಳ ಗಡಿ ಭಾಗದಲ್ಲಿ ಇದೆ. ಆ ಚೀನಾ ಮತ್ತು ಮಂಗೋಲಿಯಾಗಳಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಗೋಬಿ ಮರುಭೂಮಿಯ ರಚನೆಯಾಗಲು ಮುಖ್ಯ ಕಾರಣವಾದ ಸಾಗರ ಪ್ರವಾಹ ಓಯಾಶಿಯೋ ಸಾಗರ ಪ್ರವಾಹ. ಓಯಾಶಿಯೋ ಸಾಗರ ಪ್ರವಾಹ ಯಾವ ಮರುಭೂಮಿ ರಚನೆಯಾಗಲು? ಗೋಬಿ ಮರುಭೂಮಿ ರಚನೆಯಾಗಲು ಮುಖ್ಯ ಕಾರಣವಾಗಿರ್ತಕ್ಕಂಥ ಸಾಗರ ಪ್ರವಾಹ ಓಯಾಶಿಯೋ ಶೀತೋದಕ ಸಾಗರ ಪ್ರವಾಹ. ಓಕೆ, ಸೊ ಇವು ಯಾವುದು? ಕ್ಯಾಲಿಫೋರ್ನಿಯಾ, ಪೆರು ಅಥವಾ ಹಂಬೋಲ್ಟ್ ಮತ್ತು ಓಯಾಶಿಯೋ, ಇವು ಪೆಸಿಫಿಕ್ ಸಾಗರದಲ್ಲಿ ಬೀಸ್ತಕ್ಕಂತಹ ಪ್ರಮುಖ ಶೀತೋದಕ ಸಾಗರ ಪ್ರವಾಹಗಳು. ಪೆಸಿಫಿಕ್ ಸಾಗರದಲ್ಲಿ ಬೀಸ್ತಕ್ಕಂತಹ ಪ್ರಮುಖ ಶೀತೋದಕ ಸಾಗರ ಪ್ರವಾಹಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಇನ್ನು ಸರ್ ನಮಗೆ ಪೆಸಿಫಿಕ್ ಸಾಗರ ಗೊತ್ತಾಯಿತು, ಅಟ್ಲಾಂಟಿಕ್ ಸಾಗರದಲ್ಲಿ ಬೀಸ್ತಕ್ಕಂಥ ಸಾಗರ ಪ್ರವಾಹ ಗೊತ್ತದು. ಇನ್ನು ಹಿಂದೂ ಮಹಾಸಾಗರದಲ್ಲಿ ಬೀಸ್ತಕ್ಕಂತಹ ಪ್ರಮುಖ ಸಾಗರ ಪ್ರವಾಹಗಳು, ಇದು ಹಿಂದೂ ಮಹಾಸಾಗರ. ಓಕೆ ನೋಡಿ, ಎಂ ಆಕಾರದಲ್ಲಿದೆ. ಲಾಸ್ಟ್ ಸಾಗರ ಯಾವ ಆಕಾರ ಹೇಳಿದ್ದೆ ನಿಮಗೆ, ಹೌದಾ? ಎಂ ಆಕಾರದಲ್ಲಿದೆ ಇರಲಿ. ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಹಿಂದೂ ಮಹಾಸಾಗರದಲ್ಲಿ ಬೀಸ್ತಕ್ಕಂತಹ ಪ್ರಮುಖ ಸಾಗರ ಪ್ರವಾಹಗಳಂತಂದ್ರೆ, ಒಂದು ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್, ಇನ್ನೊಂದು ಸೌತ್ ಕಾಮನ್. ಇದು ಮೂರು ಸಾಗರಗಳಲ್ಲಿ ನಾರ್ತ್ ಇಕ್ವಿಟೋರಿಯಲ್ ಮತ್ತು ಸೌತ್ ಇಕ್ವಿಟೋರಿಯಲ್ ಕಾಮನ್. ನೆನಪಿಟ್ಕೊಂಡ್ರಿ, ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್ ಅಂಡ್ ಸೌತ್ ಇಕ್ವಿಟೋರಿಯಲ್ ಕರೆಂಟ್. ಇದಾದ್ಮೇಲೆ ಈ ನಾರ್ತ್ ಇಕ್ವಿಟೋರಿಯಲ್ ಕರೆಂಟು ಏನಾಗಿ ಪರಿವರ್ತನೆ ಅಂತಂದ್ರೆ ಅಗುಲಾಸ್ ಆಗಿ ಪರಿವರ್ತನೆ ಹೊಂದತಿ. ಏನಾಗಿ ಪರಿವರ್ತನೆ? ಅಗುಲಾಸ್ ಆಗಿ ಪರಿವರ್ತನೆ ಹೊಂದುತ್ತಾ. ಸೊ ಅಗುಲಾಸ್ ಅಂತಕ್ಕಂತಹ ಒಂದು ಸಾಗರ ಪ್ರವಾಹದ ಪರಿಣಾಮದಿಂದ, ಅಗುಲಾಸ್ ಅಂತಕ್ಕಂತಹ ಒಂದು ಸಾಗರ ಪ್ರವಾಹ ರಚನೆ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ನೋಡ್ರಿ, ಇಲ್ಲಿ ಹಿಂದೂ ಮಹಾಸಾಗರ ಅಂತ ಬಂದಾಗ ಹಿಂದೂ ಮಹಾಸಾಗರದಲ್ಲಿ ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್, ಸೌತ್ ಇಕ್ವಿಟೋರಿಯಲ್ ಕರೆಂಟ್, ಅದಾದ್ಮೇಲೆ ಏನಾಗುತ್ತಾ ಅಗುಲಾಸ್ ಕರೆಂಟ್ ಆಗಿ ಮಾರ್ಪಾಡು ಹೊಂದತಿ. ಅಗುಲಾಸ್ ಕರೆಂಟ್ ಆಗಿ ಮಾರ್ಪಾಡು ಹೊಂದುತ್ತಾ. ಸೊ ಅಗುಲಾಸ್ ಕರೆಂಟ್ ಆಗಿ ಮಾರ್ಪಾಡು ಹೊಂದಿದಾಗ ಅಗುಲಾಸ್ ಕರೆಂಟ್ ಆಗಿ ಮಾರ್ಪಾಡು ಹೊಂದತಿ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಸೊ ಅದಾಗಿ ಮುಂದೆ ಹೋಗಿ ಏನಪ್ಪಾ ಅಂತಂದ್ರೆ ಮೊಜಾಂಬಿಕಾ ಏನಪ್ಪಾ ಅಂತಂದ್ರೆ ಮೊಜಾಂಬಿಕಾ ಅಂತಕ್ಕಂತಹ ಒಂದು ಉಷ್ಣೋದಕ ಸಾಗರ ಪ್ರವಾಹವಾಗಿ ನಿರ್ಮಾಣ ಹೊಂದುತ್ತೆ. ಓಕೆ, ಸೊ ಸ್ನೇಹಿತರೆ, ಯಾರ್ಯಾರು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ವಿಶೇಷ ವಿಚಾರ. ಸೊ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲೇ ಧಾರವಾಡದಲ್ಲಿ ಆಫ್ಲೈನ್ ಬ್ಯಾಚ್ಗಳಿಗೆ ತರಗತಿಗಳು ಪ್ರಾರಂಭ ಆಗಿದ್ದಾವೆ. ನೋಡ್ರಿ, PSI ಮತ್ತೆ ಎಕ್ಸಾಮ್ ಆಗುತ್ತೆ. ನೆಕ್ಸ್ಟ್ 402 ಎಕ್ಸಾಮ್ ಇದೆ. ನೆಕ್ಸ್ಟ್ ಪೊಲೀಸ್ ನೋಟಿಫಿಕೇಶನ್ ಇದಾವೆ. ಸುಮಾರು 15,000 ಪೊಲೀಸ್ ನೋಟಿಫಿಕೇಶನ್ ಇದಾವೆ. ನೆಕ್ಸ್ಟ್ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಆಲ್ರೆಡಿ ನೋಟಿಫಿಕೇಶನ್ ಡಿಕ್ಲರೇಷನ್ ಆಗಿದೆ. ನೆಕ್ಸ್ಟ್ KS ನೋಟಿಫಿಕೇಶನ್ ರೆಡಿ ಆಗಿದೆ. ಯಾಕಂತಂದ್ರೆ 2011 KS ನೋಟಿಫಿಕೇಶನ್ ಆಗಿರ್ತಕ್ಕಂಥವ್ರಿಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಮತ್ತೆ ಒಂದು KS ನೋಟಿಫಿಕೇಶನ್ ಇನ್ನೊಂದು ಮಂತಲ್ಲೇ ಡಿಕ್ಲರೇಷನ್ ಆಗುತ್ತೆ. ಎಲ್ಲ ನೋಟಿಫಿಕೇಶನ್ ರೆಡಿ ಆಗಿದ್ದಾವೆ. ಸೊ ನೀವು ರೆಡಿ ಬೇಕಷ್ಟೇ. ಅದಕ್ಕೋಸ್ಕರ ಈ ಒಂದು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸೋದೇನೆಂದರೆ, ಸೊ ಆಫ್ಲೈನ್ ಬ್ಯಾಚ್ಗಳಿಗೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಆಫ್ಲೈನ್ ಬ್ಯಾಚ್ಗಳಿಗೆ ಸೊ ತರಗತಿಗಳು ಪ್ರಾರಂಭ ಆಗಿದ್ದಾವೆ. ಸೊ ಈ ತರಗತಿಗಳಿಗೆ ನೀವು ಅಡ್ಮಿಷನ್ ತೆಗೆದುಬೇಕು ಅನ್ಬೇಕಂದ್ರೆ ಈ ಒಂದು ಫೀಸಲ್ಲಿ 50% ರಿಯಾಯಿತಿ ಇದೆ. ನಿಮಗೊಂದು ಆಫರ್ ಇದು. ಹೌದಾ ಸರ್, ನಮ್ಮ ಫೀಸ್ ಕಟ್ಟಕ್ಕಾಗಲ್ಲ, ಕಡಿಮೆ ಮಾಡಿ ಅನ್ನೋದಕ್ಕಿಂತಲೂ ಸೊ ಈ ಫೌಂಡೇಶನ್ ವತಿಯಿಂದ ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಡ್ರಿ. 50% ಫೀಸ್ ಡಿಸ್ಕೌಂಟ್ ಇದೆ. ಸೊ ಇದು 9ನೇ ತಾರೀಕು ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಇರುತ್ತಾ. ಲಿಮಿಟೆಡ್ ಸೀಟ್ಸ್ ಇದಾವೆ. ಸಾಧ್ಯ ಆದಷ್ಟು ಇವಾಗಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಥವಾ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. 10ನೇ ತಾರೀಕು ಹೊಸ ಬ್ಯಾಚಸ್ಗಳು ಪ್ರಾರಂಭ ಆಗ್ತವೆ. ಸೊ ಇಫ್ ಸಪೋಸ್ ನೀವು ಏನಪ್ಪಾ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂತಂದ್ರೆ ಸೊ ಇಲ್ಲಿರ್ತಕ್ಕಂಥ ಈ ಒಂದು ಡಿಸ್ಪ್ಲೇ ಆಗ್ತಕ್ಕಂತಹ ಒಂದು ನಂಬರ್ಗೆ
ಓಕೆ. ಸೊ ಡಿಸ್ಪ್ಲೇ ಆಗ್ತಕ್ಕಂಥ ಒಂದು ನಂಬರ್ಗೆ ನೀವು ಕಾಲ್ ಮಾಡುವುದರ ಮೂಲಕ ಏನು ಮಾಡ್ಕೋಬಹುದು, ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. 7204432147 ಆ್ಯಂಡ್ 7204344147. ಸೊ ಇವೆರಡರಲ್ಲಿ ಒಂದು ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಕಂಪ್ಲೀಟ್ ನೀವು ಮಾಹಿತಿ ಕೊಡ್ತಾರೆ. ಯಾರಿಗೆ ಡೌಟ್ ಇದೆಯೋ ಅಥವಾ ಏನಾದರೂ ಇದೆಯಪ್ಪ ಅಂತಾರೆ ಈ ನಂಬರ್ಗೆ ಕಾಲ್ ಮಾಡಿರಿ. ಸೊ ಯಾರು ಧಾರವಾಡಕ್ಕೆ ಬರೋಕ್ಕೆ ಸಾಧ್ಯ ಇದೆಯೋ ಧಾರವಾಡಕ್ಕೆ ಆಫೀಸ್ಗೆ ಬಂದು ಅವರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂತ ಹೇಳ್ತಾ. ಸೊ ಇನ್ನೊಂದು ವಿಚಾರನಪ್ಪ ಅಂತಂದರೆ ಸಂತೋಷ್ ಲಾಡ್ ಫೌಂಡೇಶನ್ ಕೇವಲ ವಿಶ್ವದರ್ಶನದೊಂದಿಗೆ ಮಾತ್ರ ಟೈ ಅಪ್ ಆಗಿದೆ, ಬೇರೆ ಯಾವ ಏನಪ್ಪ ಅಂದರೆ ಇನ್ಸ್ಟಿಟ್ಯೂಟ್ ಜೊತೆಗೇನು ಟೈ ಅಪ್ ಆಗಿಲ್ಲ. ದಯವಿಟ್ಟು ನೆನಪಿಟ್ಟುಕೊಳ್ರಿ. ಯಾಕಂದರೆ ಭಾಳ ಜನ ವಿದ್ಯಾರ್ಥಿಗಳು ಅಥವಾ ನಿಮ್ಗೆ ಮಿಸ್ಗೈಡ್ ಮಾಡೋರು ಭಾಳ ಜನ ಹೇಳ್ತಾರೆ, ಸರ್ ಅವ್ರ ಜೊತೆ ಟೈ ಅಪ್ ಇದ್ದೀವಿ, ಈ ಜೊತೆ ಟೈ ಅಪ್ ಇದ್ದೀವಿ. ಸೊ ತಾವೆಲ್ಲರೂ ತಿಳ್ಕೊಬೇಕಾಗಿರೋದು ಅಂತಂದರೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯೊಂದಿಗೆ ಮಾತ್ರ ಸಂತೋಷ್ ಲಾಡ್ ಫೌಂಡೇಶನ್ ಟೈ ಅಪ್ ಆಗಿರ್ತಕ್ಕಂಥದ್ದನ್ನು ಈ ಒಂದು KS ಬ್ಯಾಚ್ ಮತ್ತು PSI ಬ್ಯಾಚ್ಗಳಿಗೆ ಆಫ್ಲೈನ್ ಬ್ಯಾಚ್ಗಳನ್ನು ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನು ತಾವೆಲ್ಲರೂ ಕೂಡ ಬಳಸ್ಕೋಬೋದು. XRME ಆಗಿರ್ಬೋದು, ಅಂಗವಿಕಲರಾಗಿರ್ಬೋದು ಅಥವಾ ಇನ್ಯಾವುದೇ ಏನಪ್ಪ ಅಂತಂದರೆ ಮೀಸಲಾತಿ ಹೊಂದಿರತಕ್ಕಂಥವ್ರು ಎಲ್ಲರಿಗೂ ಕೂಡ ಈ ಒಂದು ಅವಕಾಶ ಸಿಗುತ್ತಾ. ಸೊ ಈ ಅವಕಾಶವನ್ನು ತಾವೆಲ್ಲರೂ ಬಳಸ್ಕೊಂಡು ಜೀವನದಲ್ಲಿ ಏನಾದರೂ ಗುರಿ ಸಾಧನೆಯನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ರಿ. ನಿಮ್ಮ ಜೊತೆಗೆ ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ನಿಮ್ಮ ಅದಕ್ಕೆ ಹೆಸರಲ್ಲಿದೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯ ಒಂದು ಟ್ಯಾಗ್ ಲೈನ್ ಇದೆ, ಏನಂತಂದರೆ ವಿಶ್ವದರ್ಶನ ಸಾಧನೆಯ ಪಥಕ್ಕೆ ನಿರ್ದೇಶನ ಅಂತಕ್ಕಂಥದ್ದು. ಸುಮ್ಮನೆ ಹಾಕಿಲ್ಲ ಅದನ್ನು. ವಿಶ್ವದರ್ಶನ ಸಾಧನೆಯ ಪಥಕ್ಕೆ ನಿರ್ದೇಶನ, ಸರಿಯಾದ ನಿರ್ದೇಶನ ನಿಮಗೆ ಸಿಗ್ತಕ್ಕಂತಹ ಏಕೈಕ ಜಾಗ ಯಾವುದಪ್ಪ ಅಂತಂದರೆ ಅದು ವಿಶ್ವದರ್ಶನ ಕರಿಯರ್ ಅಕಾಡೆಮಿ. ಯಾಕಂದರೆ ಕಡಿಮೆ ಅವಧಿಯಲ್ಲೇ ಅತಿ ಹೆಚ್ಚು ರಿಸಲ್ಟನ್ನು ಕೊಟ್ಟಿರ್ತಕ್ಕಂತಹ ಒಂದು ಸಂಸ್ಥೆ. ನಿಮ್ಗೆ ಗೊತ್ತಿದೆ ಇಲ್ಲಿರ್ತಕ್ಕಂಥ ಟೀಚಿಂಗ್ ಫ್ಯಾಕಲ್ಟಿ ಯಾವ ರೀತಿ ಇದ್ದಾರೆ, ಸ್ಟ್ಯಾಂಡರ್ಡ್ ಯಾವ ರೀತಿ ಇದೆ, ಹೊರಗಡೆ ಇರ್ತಕ್ಕಂಥದಕ್ಕೆ ಇದಕ್ಕೆ ವ್ಯತ್ಯಾಸಗಳು ನಿಮ್ಗೆ ಗೊತ್ತಾಗಿದ್ದಾವೆ. ಆದರೆ ಪ್ರೆಸೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆ, ಓಕೆ, ಪ್ರೆಸೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆ ಆ ಪ್ರೆಸೆಂಟ್ ಕಾಂಪಿಟೇಟಿವ್ ಎಕ್ಸಾಮನ್ನು ಮನದಲ್ಲಿ ಇಟ್ಕೊಂಡು, ಯಾಕಂತಂದರೆ ನಾವು ಅಂದ್ಕೊಂಡಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳೇ ಬೇರೆ. ನಾವೆಲ್ಲ ಅಂತೀವಿ ಮನ್ಯಾಗ ಕುಂತು ಹೋದ್ರೆ ಪಾಸ್ ಆಗ್ತೀವಿ, ಸುಮ್ಮನೆ ಒಂದು ಬುಕ್ಸ್ ಹೋದ್ರೆ ಪಾಸ್ ಆಗ್ತೀವಿ, ಯಾವುದೋ ಒಂದು ಬುಕ್ ಹೋದ್ರೆ ಪಾಸ್ ಆಗ್ತೀವಿ. ಸಾಧ್ಯನೇ ಇಲ್ಲ ಸ್ನೇಹಿತರ, ನೆನಪಿಟ್ಕೊಳ್ರಿ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಟಫ್ ಆಗ್ತಿದೆ, ಹೌದಾ. ಸೊ ನಾವು 10 ಮಾರ್ಕ್ಸ್ ತೆಗಿಬೇಕಂತಂದ್ರೆ ಒದ್ದಾಡ್ತಿದ್ವಿ, ಹೌದು. 60 ಮಾರ್ಕ್ಸ್ ನಾವೆಲ್ಲರೂ ತೆಗಿತೀವಿ, ಬಟ್ 60 ತೆಗೆದವನ 65 ತೆಗೆದವನ ಅಪ್ಪ ಟಕಣೆ, 70 ತೆಗೆದವನ ಅಪ್ಪ ಟಕಣೆ. ಬಟ್ ನಮ್ಗೆ 5ರಿಂದ 10 ಮಾರ್ಕ್ಸ್ ತೆಗಿಯೋದೈತಲ್ಲ ಸಾಮಾನ್ಯ ಕೆಲಸ ಅಲ್ಲ ಅದು. ಅರ್ಥ ಆಯ್ತಾನೆ? ಆ 5ರಿಂದ 10 ಮಾರ್ಕ್ಸ್ಗಳು ಎಲ್ಲಿಂದ ಬರ್ತವೆ, ಸೊ ಯಾವ ರೀತಿ ತೆಗಿತಾನೆ ಅದನ್ನು ತಿಳ್ಕೊಬೇಕಾಗಿರೋದು. ನಾವು ವರ್ಷಾನುಗಟ್ಟಲೆ ಓದ್ತೇವೆ, ಹೌದಾ. ಸೊ ನಿಮಗೇನಾದರೂ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಬಂದರೆ ಕೆಲವೊಂದಿಷ್ಟು ಸ್ಟ್ರಾಟಜಿಗಳದಾವೆ. PSIನ ಯಾವ ರೀತಿ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. PSI ದೊಡ್ಡ ಹುದ್ದೆ ಏನಲ್ಲ, ಭಾಳ ಈಸಿ ಅದ. ಗ್ರೂಪ್ C ಹುದ್ದೆ ಗೊತ್ತಿರಲಿ ನಿಮಗೆ, ಹೌದಾ. ಆರಾಮಾಗಿ ನೀವೇನಾದರೂ ಸ್ವಲ್ಪ 3 to 4 ಮಂತ್ಸ್ ಎಫರ್ಟ್ ಹಾಕಿದ್ರೆ, ಭಾಳ ವರ್ಷಗಳ ಬೇಡ, 3 to 4 ಮಂತ್ಸ್ ನೀಟಾಗಿ ಎಫರ್ಟ್ ಹಾಕಿದ್ರೆ ಡಬಲ್ ಸ್ಟಾರ್ ನಿಮ್ಮ ಹೆಗಲ ಮೇಲೆ ಇರ್ತವೆ, ಹೌದಾ. ಸೊ ಅದೇ ರೀತಿ ಅದೇ ಒಂದು 5ರಿಂದ 6 ತಿಂಗಳು ಎಫರ್ಟ್ ಹಾಕಿದ್ರೆ ಒಬ್ಬ ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ ಅಥವಾ KS ಅಧಿಕಾರಿಯಾಗಿ AC ಏನೋ ತಹಸೀಲ್ದಾರೋ ಅಥವಾ DYSPನೋ ಆಗಿ ನೀವು ಹೊರಹೊಮ್ತೀರಿ, ಹೌದಾ. ಕೇವಲ ಏನಪ್ಪ ಅಂದರೆ 20ರಿಂದ 30 ದಿನಗಳಲ್ಲಿ ಮೇಲೆ ಕರೆಕ್ಟಾಗಿ ನೀಟಾಗಿ ಒಂದು ಸ್ಟ್ರಾಟಜಿ ಇದೆ. ಆ ಸ್ಟ್ರಾಟಜಿ ಪ್ರಕಾರ ಸ್ಟಡಿ ಮಾಡಿದ್ರೆ ಪೊಲೀಸ್ ಹುದ್ದೆ PC ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು 100% ತೆಗೆದುಕೊಳ್ತೀರಿ. ಏನು ಸರ ವರ್ಷಗಟ್ಟಲೆ ಓದಿದ್ರು ಪೊಲೀಸ್ ಆಗಂಗಿಲ್ಲ, ನೀವು ನೋಡ್ರಿ 20ರಿಂದ 30 ದಿನ ಓದ್ವಿ ಅಂತ ಹೇಳ್ತೀರಿ. ಇಟ್ಸ್ ಅ ಸ್ಮಾರ್ಟ್ ವರ್ಕ್. ಅದೇ ಸ್ಮಾರ್ಟ್ ವರ್ಕ್. ನಮಗೆ ವರ್ಷಾನುಗಟ್ಟಲೆ ಓದೋದು ಸ್ಮಾರ್ಟ್ ವರ್ಕ್ ಅಲ್ಲ. ಕೇವಲ ಕೆಲವು ದಿನಗಳಲ್ಲಿ ನಾನು ಯಾವ ರೀತಿ ಜಾಬನ್ನು ಪಡ್ಕೊತೀನಿ, ಎಷ್ಟು ಬೇಗ ರೀಚ್ ಆಗ್ತೀನಿ ಅನ್ನೋದಕ್ಕೆ ಏನು ಪ್ಲಾನ್ ಮಾಡ್ತೀರಾ ಅದೇ ಸ್ಮಾರ್ಟ್ ವರ್ಕ್ ಅಂತೇಳಿ ಕರಿತೀವಿ. ಅರ್ಥ ಆಯಿತು? ಸೊ ಅವೆಲ್ಲವೂ ಕೂಡ ನಿಮ್ಗೆ ಎಲ್ಲಿ ಸಿಗ್ತವೆ ಅಂತಂದರೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಒಂದು ಧಾರವಾಡದ ಸಂಸ್ಥೆಯಲ್ಲಿ ನಿಮ್ಗೆ ಸಿಗ್ತವೆ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಈ ವಿಶ್ವದರ್ಶನ ಕರಿಯರ್ ಅಕಾಡೆಮಿಗೆ ಬಂದು ಜಾಯ್ನ್ ಆಗಿ ತಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯ. ಇನ್ನೊಂದು ಸ್ಟಡಿ ಮೆಟೀರಿಯಲ್ ಕೂಡ ನಿಮ್ಗೆ ಉಚಿತವಾಗಿರ್ತವೆ. ಇಲ್ಲಿ ನೀವು ಯಾವುದೇ ಬುಕ್ಸ್ಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರಲ್ಲ. ನಾವೇ ಏನಪ್ಪ ಅಂತಂದ್ರೆ ಸ್ಟಡಿ ಮೆಟೀರಿಯಲ್ ಉಚಿತವಾಗಿ ಕೊಡ್ತೀವಿ. ಅದ್ರ ಜೊತೆಗೆ PSIಗಳ ಹುದ್ದೆ ಮತ್ತು ಪೊಲೀಸ್ ಹುದ್ದೆಗಳ ಆಕಾಂಕ್ಷಿಗಳು ಯಾರಿದ್ದಾರೋ ಸೊ ಅವ್ರಿಗೇನಪ್ಪ ಅಂತಂದರೆ ಫ್ರೀ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ತಾವೆಲ್ಲರೂ ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಅದ್ರ ಜೊತೆಗೆ ಧಾರವಾಡದಿಂದ ಮತ್ತು ಬೆಂಗಳೂರಿನಿಂದ ಸೊ ಏನಪ್ಪ ಅಂತಂದರೆ ಧಾರವಾಡ ಮತ್ತು ಬೆಂಗಳೂರಿನಿಂದ ಸೊ ನುರಿತ ಮತ್ತು ಅನುಭವಿ ಶಿಕ್ಷಕರು ನೋಡಿರ್ಬೋದು. S. ಪಾಟೀಲ್ ಸರ್ ಆಗಿರ್ಬೋದು, ಸಂತೋಷ್ ಸರ್ ಆಗಿರ್ಬೋದು, ಮಾಂತೇಶ್ ಸರ್ ಆಗಿರ್ಬೋದು, ನಾಗರಾಜ್ ಬೆಳಗ್ಗೆ ಸರ್ ಆಗಿರ್ಬೋದು, ಆಮೇಲೆ ಪ್ರಕಾಶ್ ಭಂಡಾರಿ ಸರ್, ನಿಮ್ಮ IC ಸರ್ ಆಗಿರ್ಬೋದು. ಸೊ ಎಲ್ಲ ಒಂದು ಶರಣಪ್ಪ ಸರ್ ಆಗಿರ್ಬೋದು, ಕಿಶೋರ್. ಸೊ ಎಲ್ಲರೂ ಕೂಡ ಏನಪ್ಪ ಅಂತಂದರೆ ನಿಮಗೆ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಏನಪ್ಪ ಅಂದರೆ
ದಾರಿದೀಪವಾಗಿ ನಿಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳ್ತಾ, ಸೊ ಅದನ್ನೆಲ್ಲರೂ ಕೂಡ ಇಂತಹ ಒಂದು ಉನ್ನತವಾಗಿರ್ತಕ್ಕಂಥ ಶಿಕ್ಷಕ ವರ್ಗವನ್ನು ನೀವು ಯಾವ ರೀತಿ ಬಳಸ್ಕೊತೀರಿ ಅಂತಕ್ಕಂಥದ್ದು ಸೊ ನಿಮ್ಮ ಮೇಲೆ ನಿರ್ಧಾರ ಆಗಿರ್ತೈತೆ. ಅದಕ್ಕೋಸ್ಕರ ಯಾರಿಗೆ ಅವಶ್ಯಕತೆ ಇದೆಯೋ, ನಾನು ಜಾಬ್ ತಗೋಬೇಕು, ನಾನು ನೆಸೆಸಿಟಿ ಐತೆ ಅಂತೇಳಿ ಅವರು ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಬನ್ನಿ. ಈ 50% ರಿಯಾಯಿತಿಯ ಒಂದು ಯೋಜನೆಯನ್ನು ತಾವೆಲ್ಲರೂ ಕೂಡ ಪಡೆದುಕೊಡ್ರಿ. ಯಾಕಂದರೆ ಸಂತೋಷ್ ಆರ್ಟ್ ಫೌಂಡೇಶನ್ ನಿಮಗೆ ಸುಮಾರು 90 ದಿನಗಳ ಕಾಲ ಉಚಿತವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಬಂದಿದೆ. ಸೊ ಇದನ್ನು ಮುಂದುವರಿಸಿ ನಿಮಗೆ ಮತ್ತೆ ಒಂದು ಅವಕಾಶವನ್ನು ಕೊಟ್ಟಿದೆ. ಯಾಕಂತಂದರೆ ಸೊ ಆಫ್ಲೈನ್ ಬ್ಯಾಚ್ಗಳಿಗೆ ಬಹಳ ವಿದ್ಯಾರ್ಥಿಗಳು ಆಸಕ್ತಿ ತೋರಿಸ್ತಿದ್ದಾರೆ. ಯಾಕಂದರೆ ಆನ್ಲೈನ್ಗೂ ಫಿಸಿಕಲ್ ಕಾಂಟ್ಯಾಕ್ಟ್ ಎಲ್ಲ ನಮಗೆ ಡೌಟ್ಸ್ ಕ್ಲಿಯರೆನ್ಸ್ ಇರಲ್ಲ, ಎಲ್ಲವೂ ಕೂಡ ಇರ್ತದೆ, ಡಿಸ್ಕಷನ್ ಇರುತ್ತೆ, ಡೌಟ್ ಕ್ಲಿಯರೆನ್ಸ್ ಇರ್ತೈತಿ, ಟೆಸ್ಟ್ಗಳು ಇರ್ತವೆ, ಇಂಟರ್ನಲ್ ಟೆಸ್ಟ್ ಆಗಿರ್ಬೋದು. ಸೊ ಎವ್ರಿ ಸಬ್ಜೆಕ್ಟ್ ಮೇಲೆ ಟೆಸ್ಟ್ ತಗೋತಾರೆ, ವೀಕ್ಲಿ ಟೆಸ್ಟ್ ಇರ್ತದೆ. ಸೊ ನಾವು ಇಲ್ಲಿ ಬಂದಾಗ ಸೊ ಅದರ ವೇನೇ ಚೇಂಜ್ ಆಗುತ್ತೆ. ಸೊ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಂತೋಷ ಫೌಂಡೇಶನ್. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ಎಲ್ಲರೂ ಕೂಡ ಯುಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಸೊ ಏನಪ್ಪ ಅಂತಂದರೆ ನಮ್ಮ ಒಂದು ಚಾಪ್ಟರ್ನ ಮುಗಿಸ್ತಕ್ಕಂಥ ಕೆಲವೊಂದಿಷ್ಟು ಲಾಸ್ಟ್ ಟಾಪಿಕ್ ಇದೆ. ಸೊ ಅದನ್ನು ನೋಡಿ ನೆಕ್ಸ್ಟ್ ಚಾಪ್ಟರ್ನ ನೋಡ್ತಾ ಬರೋಣ ಅಂತಕ್ಕಂಥದ್ದು. ಏನು ಸರ, ಸೊ ನಾವು ಇಲ್ಲಿ ಸಾಗರ ಪ್ರವಾಹಗಳು ಅಂತ ಬಂದಾಗ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಸಾಗರ ಪ್ರವಾಹಗಳು ನೋಡ್ತಾ ಇದ್ದೀವಿ. ಹೌದಾ, ಹಿಂದೂ ಮಹಾಸಾಗರ ಕಂಡು ಬರ್ತಕ್ಕಂತಹ ಪ್ರಮುಖ ಸಾಗರ ಪ್ರವಾಹಗಳು ನೋಡಿದ್ರೆ ಇಲ್ಲೂ ಕೂಡ ನಾರ್ತ್ ಇಕ್ವೇಟರ್ ಮತ್ತು ಸೌತ್ ಇಕ್ವೇಟರ್ ಕರೆಂಟ್ ಕಂಡು ಬರ್ತಕ್ಕಂಥದ್ದು. ನಾರ್ತ್ ಇಕ್ವೇಟರ್ ಮತ್ತು ಸೌತ್ ಇಕ್ವೇಟರ್ ಕಂಡು ಬರುತ್ತಾ. ಸೊ ಅದಾದ್ಮೇಲೆ ಅಗುಲಾಸ್ ಸಾಗರ ಪ್ರವಾಹ ಕಂಡು ಬರ್ತಕ್ಕಂಥದ್ದು. ಅಗುಲಾಸ್, ನೆಕ್ಸ್ಟ್ ಮೊಜಂಬಿಕಾ. ನಾರ್ತ್ ಇಕ್ವೇಟೋರಿಯಲ್, ಸೌತ್ ಇಕ್ವೇಟೋರಿಯಲ್, ಅಗುಲಾಸ್ ಮತ್ತು ಮೊಜಂಬಿಕಾ, ಈ 4 ಸಾಗರ ಪ್ರವಾಹಗಳು ಹಿಂದೂ ಮಹಾಸಾಗರದಲ್ಲಿ ಬೀಸ್ತಕ್ಕಂತಹ ಉಷ್ಣೋದಕ ಸಾಗರ ಪ್ರವಾಹಗಳು. ಹಿಂದೂ ಮಹಾಸಾಗರದಲ್ಲಿ ಬೀಸ್ತಕ್ಕಂತಹ ಉಷ್ಣೋದಕ ಸಾಗರ ಪ್ರವಾಹಗಳು ಅಂತೇಳಿ ಕರಿತೀವಿ. ಅಗುಲಾಸ್, ಮೊಜಂಬಿಕಾ, ನಾರ್ತ್ ಇಕ್ವೇಟೋರಿಯಲ್ ಮತ್ತು ಸೌತ್ ಇಕ್ವೇಟೋರಿಯಲ್ ಸಾಗರ ಪ್ರವಾಹಗಳು. ಇನ್ನು ಅದಕ್ಕೆ ನೋಡ್ರಿ ನಾವು ಯಾಕೆ ದಕ್ಷಿಣ ಭಾರತ ಅಂಡಮಾನ್ ನಿಕೋಬಾರ್ ಅಂದ್ರೆ ಪೂರ್ವ ಘಟ್ಟ, ಪಶ್ಚಿಮ ಘಟ್ಟ, ಅಂಡಮಾನ್ ನಿಕೋಬಾರದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಇಲ್ಲಿರ್ತಕ್ಕಂತಹ ಉಷ್ಣೋದಕ ಸಾಗರ ಪ್ರವಾಹಗಳು. ಅರ್ಥ ಆಯ್ತು? ಯಾಕಂದ್ರೆ ಅಲ್ಲಿ ಜಾಸ್ತಿ ಮಳೆ ಆಗುತ್ತಾ, ಹೀಗಾಗಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ. ಹೌದು ತಾನೆ? ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ. ಇನ್ನು ಇಲ್ಲಿ ಏನಪ್ಪಾ ಅಂತಂದ್ರೆ ಸೌತ್ ಇಕ್ವೇಟರ್ ಕರೆಂಟ್ ಆಗಿರ್ಬೋದು, ನಾರ್ತ್ ಇಕ್ವೇಟರ್ ಕರೆಂಟ್, ಅಗುಲಾಸು, ಮೊಜಂಬಿಕಾ ಉಷ್ಣೋದಕ ಸಾಗರ ಪ್ರವಾಹಗಳಾಗಿದ್ರೆ ಹಿಂದೂ ಮಹಾಸಾಗರದಲ್ಲಿ ಬೀಸುವ ಏಕೈಕ ಒಂದೇ ಒಂದು ಶೀತೋದಕ ಸಾಗರ ಪ್ರವಾಹ ಯಾವುದು ಅಂತ ಕೇಳ್ತಾನೆ. ಅದು ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ಹಿಂದೂ ಮಹಾಸಾಗರದಲ್ಲಿ ಬೀಸುವ ಏಕೈಕ ಶೀತೋದಕ ಸಾಗರ ಪ್ರವಾಹ ಯಾವುದಪ್ಪ ಅಂತಂದ್ರೆ, ಶೀತೋದಕ ಸಾಗರ ಪ್ರವಾಹ ಯಾವುದಂತಂದ್ರೆ ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಅಂತೇಳಿ ಕರಿತೀವಿ. ವೆಸ್ಟ್ ಆಸ್ಟ್ರೇಲಿಯನ್ ಸಾಗರ ಪ್ರವಾಹ. ಈ ವೆಸ್ಟ್ ಆಸ್ಟ್ರೇಲಿಯನ್ ಸಾಗರ ಪ್ರವಾಹದ ಪರಿಣಾಮದಿಂದ ಆಸ್ಟ್ರೇಲಿಯಾ ಖಂಡದಲ್ಲಿ ಗ್ರೇಟ್ ಸ್ಯಾಂಡಿ ಮರುಭೂಮಿ ರಚನೆಯಾಗಿದೆ. ಅಲ್ಲಿ ಬಹಳ ಮರುಭೂಮಿಗಳು ಬರ್ತಾವ. ಮರುಭೂಮಿಗಳ ಖಂಡನೆ ಅಂತ ಕರಿತೀವಿ ಆಸ್ಟ್ರೇಲಿಯಾವನ್ನ. ಅದರಲ್ಲಿ ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ನ ಪರಿಣಾಮದಿಂದ ಗ್ರೇಟ್ ಸ್ಯಾಂಡಿ ಮತ್ತು ಗಿಬ್ಸನ್, ಗ್ರೇಟ್ ಸ್ಯಾಂಡಿ, ವಿಕ್ಟೋರಿಯಾ, ಗಿಬ್ಸನ್ ಹಲವಾರು ಮರುಭೂಮಿಗಳು ಬರ್ತವೆ. ಅದರಲ್ಲಿ ಗ್ರೇಟ್ ಸ್ಯಾಂಡಿ ಮರುಭೂಮಿ ಏನಿದೆ ಮತ್ತು ಗಿಬ್ಸನ್ ಮರುಭೂಮಿಗಳು ರಚನೆಯಾಗಿದ್ದಾವೆ. ಯಾವ ಸಾಗರ ಪ್ರವಾಹದ ಪರಿಣಾಮದಿಂದ? ವೆಸ್ಟ್ ಆಸ್ಟ್ರೇಲಿಯನ್ ಸಾಗರ ಪ್ರವಾಹದ ಶೀತೋದಕ ಪ್ರವಾಹದ ಪರಿಣಾಮದಿಂದ ಆಸ್ಟ್ರೇಲಿಯಾ ಖಂಡದಲ್ಲಿ ಏನಾಗಿದ್ದಾವೆ? ಗ್ರೇಟ್ ಸ್ಯಾಂಡಿ ಮರುಭೂಮಿ ರಚನೆಯಾಗಿರ್ತಕ್ಕಂಥದ್ದನ್ನ ಕಾಣ್ತೀವಿ ನೋಡ್ರಿ. ಸೊ ಪ್ರಪಂಚದಲ್ಲಿ ಹಂಚಿಕೆ ಆಗಿರ್ತಕ್ಕಂತಹ ಪ್ರಮುಖ ಮರುಭೂಮಿ ಏನಪ್ಪಾ ಅಂತಂದ್ರೆ ಶೀತೋದಕ ಸಾಗರ ಪ್ರವಾಹಗಳು. ಈ ಶೀತೋದಕ ಸಾಗರ ಪ್ರವಾಹದ ಪರಿಣಾಮದಿಂದ ಏನಾಗುತ್ತಪ್ಪ ಅಂತಂದ್ರೆ ಸೊ ಮರುಭೂಮಿಗಳ ರಚನೆ ಆಗ್ತಿದಾವೆ. ಸೊ ಸ್ನೇಹಿತರೆ ಗೊತ್ತಾಯ್ತು? ಇನ್ನೊಂದ್ಸರ್ತಿ ಗ್ಲಾನ್ಸ್ ಮಾಡ್ತೀನಿ. ಕ್ಯಾಲಿಫೋರ್ನಿಯಾ ಸಾಗರ ಪ್ರವಾಹದಿಂದ ಮೊಜಾಂಬಿಕ್ ಮರುಭೂಮಿ ಉತ್ತರ ಅಮೆರಿಕಾ ಖಂಡದಲ್ಲಿ. ನೆಕ್ಸ್ಟ್ ಪೆರು ಅಥವಾ ಹಂಬೋಲ್ಟ್ ಸಾಗರ ಪ್ರವಾಹದ ಪರಿಣಾಮದಿಂದ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಅಟಕಾಮ ಮರುಭೂಮಿ. ನೆಕ್ಸ್ಟ್ ಒಯಾಶಿಯೋ ಸಾಗರ ಪ್ರವಾಹದ ಪರಿಣಾಮದಿಂದ ಗೋಬಿ ಮರುಭೂಮಿ ಚೀನಾ ಮತ್ತು ಮಂಗೋಲಿಯಾಗಳಲ್ಲಿ. ನೆಕ್ಸ್ಟ್ ವೆಸ್ಟ್ ಆಸ್ಟ್ರೇಲಿಯನ್ ಸಾಗರ ಪ್ರವಾಹದ ಪರಿಣಾಮದಿಂದ ಗ್ರೇಟ್ ಸ್ಯಾಂಡಿ ಮರುಭೂಮಿ ಆಸ್ಟ್ರೇಲಿಯಾದಲ್ಲಿ. ನೆಕ್ಸ್ಟ್ ಕ್ಯಾನರಿ ಸಾಗರ ಶೀತೋದಕ ಸಾಗರ ಪ್ರವಾಹದಿಂದ ಸಹಾರಾ ಮರುಭೂಮಿ. ನೆಕ್ಸ್ಟ್ ಬೆಂಗ್ವೆಲಾ ಸಾಗರ ಪ್ರವಾಹದ ಪರಿಣಾಮದಿಂದ ನಮೀಬ್ ಮತ್ತು ಕಲಹರಿ ಮರುಭೂಮಿಗಳು ರಚನೆ ಆಗಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇನ್ನೊಂದೇನಪ್ಪ ಅಂತಂದ್ರೆ ಸೊ ನಿಮಗೆ ಹೇಳಿದ್ದೆ, ಎಲ್ಲಿ ಶೀತೋದಕ ಮತ್ತು ಉಷ್ಣೋದಕ ಸಾಗರ ಪ್ರವಾಹಗಳು ಸಂಧಿಸುತ್ತವೆಯೋ
ಎಲ್ಲಿ ಶೀತೋದಕ ಮತ್ತು ಉಷ್ಣೋದಕ ಸಾಗರ ಪ್ರವಾಹಗಳು ಸಂಧಿಸುತ್ತವೆಯೋ ಆ ಪ್ರದೇಶ ಏನಾಗಿದೆ ಅಂತಂದ್ರೆ ಆ ಪ್ರದೇಶ ಮೀನುಗಾರಿಕೆಗೆ ಪ್ರಸಿದ್ಧ ಆಗಿರ್ತದೆ. ಪ್ರಪಂಚದಲ್ಲಿ ಮೀನುಗಾರಿಕೆಗೆ ಪ್ರಸಿದ್ಧ ಆದ 2 ಸ್ಥಳಗಳು ಯಾವಪ್ಪ ಅಂತಂದ್ರೆ, ಮೀನುಗಾರಿಕೆಗೆ ಪ್ರಸಿದ್ಧವಾದ 2 ಸ್ಥಳಗಳು ಯಾವುವು ಅಂತಂದ್ರೆ, ಒಂದನೇದು ಇಲ್ಲಿದೆ ನೋಡಿ, ಒಯಾಶಿಯೋ ಶೀತೋದಕ ಸಾಗರ ಪ್ರವಾಹ ಮತ್ತು ಕುರೇಶಿಯೋ ಉಷ್ಣೋದಕ ಸಾಗರ ಪ್ರವಾಹ. ಒಯಾಶಿಯೋ ಶೀತೋದಕ ಸಾಗರ ಪ್ರವಾಹ, ಕುರೇಶಿಯೋ ಉಷ್ಣೋದಕ ಸಾಗರ ಪ್ರವಾಹ ಎರಡೂ ಸಂಧಿಸುವ ಪ್ರದೇಶ ಜಪಾನ್ನ ದ್ವೀಪಗಳಾಗಿರ್ತಕ್ಕಂತಹ ಇಲ್ಲಿದೆ ನೋಡ್ರಿ. ಸೊ ಈ ಕಡೆಯಿಂದ ಒಯಾಶಿಯೋ ಬಂದೈತಿ, ಈ ಕಡೆಯಿಂದ ಕುರೇಶಿಯೋ ಆಗೈತಿ, ಇದು ಜಪಾನ್ನ ದ್ವೀಪ. ಈ ಜಪಾನ್ನ ದ್ವೀಪಗಳಾಗಿರ್ತಕ್ಕಂಥ ಶಿಕೋಕೋ ಮತ್ತು ಕ್ಯೂಶೋ, ಈ ಶಿಕೋಕೋ ಮತ್ತು ಕ್ಯೂಶೋ ದ್ವೀಪಗಳು ಏನಾಗಿದ್ದಾವೆ ಅಂತಂದ್ರೆ ಮೀನುಗಾರಿಕೆಗೆ ಪ್ರಸಿದ್ಧ ಆಗಿದ್ದಾವೆ. ಎಲ್ಲಿ ಕಂಡು ಬರ್ತಾವ? ಜಪಾನ್ನ ದ್ವೀಪಗಳು ಕಂಡು ಬರ್ತವೆ. ಇನ್ನೊಂದು ಕಂಡು ಬರುತ್ತಾ ಏನು ಸರ್, ಇಲ್ಲಿ ಲ್ಯಾಬ್ರಡಾರ್ ಓಷನ್ ಕರೆಂಟ್ ಇದೆ, ಲ್ಯಾಬ್ರಡಾರ್ ಸಾಗರ ಪ್ರವಾಹ, ಈ ಕಡೆಯಿಂದ ಗಲ್ಫ್ ಸ್ಟ್ರೀಮ್ ಸಾಗರ ಪ್ರವಾಹ. ಲ್ಯಾಬ್ರಡಾರ್ ಮತ್ತು ಗಲ್ಫ್ ಸ್ಟ್ರೀಮ್ ಸಾಗರ ಪ್ರವಾಹದ ಪರಿಣಾಮದಿಂದ ನ್ಯೂಫೌಂಡ್ಲ್ಯಾಂಡಿನ ಗ್ರ್ಯಾಂಡ್ ಬ್ಯಾಂಕ್ನಲ್ಲಿ ಮೀನುಗಾರಿಕೆಗೆ ಪ್ರಸಿದ್ಧ ಆಗಿರ್ತಕ್ಕಂಥದ್ದನ್ನ ಕಾಣ್ತೀವಿ. ನ್ಯೂಫೌಂಡ್ಲ್ಯಾಂಡ್ನ ಗ್ರ್ಯಾಂಡ್ ಬ್ಯಾಂಕಲ್ಲಿ ಏನಪ್ಪ ಮೀನುಗಾರಿಕೆಗೆ ಪ್ರಸಿದ್ಧ ಆಗಿರುತ್ತೆ. ಇನ್ನೊಂದು ನಾರ್ವೇಜಿಯನ್ ಮತ್ತು ಈಸ್ಟ್ ಗ್ರೀನ್ಲ್ಯಾಂಡ್. ಈ ನಾರ್ವೇಜಿಯನ್ ಮತ್ತು ಈಸ್ಟ್ ಗ್ರೀನ್ಲ್ಯಾಂಡ್ ಅಂತಕ್ಕಂಥ ಸಾಗರ ಪ್ರವಾಹಗಳು ಸಂಧಿಸುವ ಪ್ರದೇಶದಲ್ಲಿ ಬರ್ತಕ್ಕಂತಹ ಇಂಗ್ಲೆಂಡ್ ಯಾವುದು? ಇಂಗ್ಲೆಂಡಿನ ಡಾಗರ್ ಬ್ಯಾಂಕ್. ಈ ಡಾಗರ್ ಬ್ಯಾಂಕ್ ಮತ್ತು ಗ್ರ್ಯಾಂಡ್ ಬ್ಯಾಂಕ್ಗಳು ಪ್ರಪಂಚದಲ್ಲಿ ಮೀನುಗಾರಿಕೆ ಪ್ರಸಿದ್ಧ ಆಗಿರ್ತಕ್ಕಂಥ ಸ್ಥಳಗಳು. ಡಾಗರ್ ಬ್ಯಾಂಕ್, ಗ್ರ್ಯಾಂಡ್ ಬ್ಯಾಂಕ್, ಶಿಕೋಕೋ ಮತ್ತು ಕ್ಯೂಶೋ. ಇಲ್ಲೇನಾಗ್ತಿದ್ದಾರೆ ಅಂತಂದ್ರೆ ಉಷ್ಣೋದಕ ಸಾಗರ ಪ್ರವಾಹ ಮತ್ತು ಶೀತೋದಕ ಸಾಗರ ಪ್ರವಾಹಗಳು ಎರಡೂ ಕೂಡ ಸಂಧಿಸಿ ಮೀನುಗಾರಿಕೆಗೆ ಪ್ರಸಿದ್ಧ ಆಗಿದ್ದಾವೆ. ಯಾಕೆ ಅನ್ನೋದನ್ನು ನಾನು ಆವಾಗಲೇ ಹೇಳಿದ್ದೆ ನಿಮಗೆ. ಓಕೆ, ಸೊ ಈ ರೀತಿ ಏನಪ್ಪ ಅಂತಂದ್ರೆ ಪ್ರಪಂಚದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಪ್ರಮುಖ ಸಾಗರ ಪ್ರವಾಹಗಳು ಅಂತೇಳಿ ಕರಿತೀವಿ. ಒಂದು ನಿಮ್ಮ ಲಾಸ್ಟ್ ಪಾಯಿಂಟ್ ಹೇಳ್ತೀನಿ ನೆನಪಿಡ್ಲಿಕ್ಕೆ. ಸೊ ಸಮಭಾಜಕ ವೃತ್ತದಿಂದ ಏನಾದರೂ ಆರೋ ಮಾರ್ಕ್ ಧ್ರುವ ಪ್ರದೇಶದ ಕಡೆ ಕೊಟ್ಟಿದ್ದ ಅಂತಂದ್ರೆ, ಸಮಭಾಜಕ ವೃತ್ತದಿಂದ ಆರೋ ಮಾರ್ಕ್ ಧ್ರುವ ಪ್ರದೇಶದ ಕಡೆ ಕೊಟ್ಟಿದ್ದ ಅಂತಂದ್ರೆ ಸೊ ಆ ಒಂದು ಸಾಗರ ಪ್ರವಾಹಗಳನ್ನು ಏನ್ ತಿಳ್ಕೋಬೇಕು? ಉಷ್ಣೋದಕ ಅಂತ ಹೇಳಿ ತಿಳ್ಕೋಬೇಕು, ವಾರ್ಮ್ ಕರೆಂಟ್ ತಿಳ್ಕೋಬೇಕು. ಇಫ್ ಸಪೋಸ್ ಏನಾದರೂ ಅವನು ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆ ಏನಾದರೂ ಆರೋ ಮಾರ್ಕ್ ಕೊಟ್ಟಿದ್ದಂದ್ರೆ, ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆ ಏನಾದರೂ ಆರೋ ಮಾರ್ಕ್ ಕೊಟ್ಟಿದ್ದ ಅಂತಂದ್ರೆ ಅವುಗಳನ್ನು ನಾವು ಶೀತೋದಕ ಸಾಗರ ಪ್ರವಾಹಗಳು ಅಂತೇಳಿ ಕರಿಬೇಕು. ಓಕೆ, ಸೊ ಈ ರೀತಿ ಪ್ರಪಂಚದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಪ್ರಮುಖ ಸಾಗರ ಪ್ರವಾಹಗಳು. ಸೊ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಹಾಗೂ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ವತಿಯಿಂದ ತುಂಬ ಹೃದಯದ ಧನ್ಯವಾದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಹಕಾರ ಇದೇ ರೀತಿ ನಮಗೆ ಇರಲಿ ಅಂತ ಹೇಳ್ತಾ, ಸೊ ಅದೇ ರೀತಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಂತೋಷ್ ಲಾಡ್ ಸರ್ ಅವರಿಗೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು 50% ಆಫರ್ ಅಂತ ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಡ್ರಿ. ಹಾಗೆ ಟೆಕ್ನಿಕಲ್ ಟೀಮು ಆನಂದ್ ಅಣ್ಣರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಓಕೆ, ತಾವೆಲ್ಲರೂ ಕೂಡ ಮತ್ತೆ ವಿಶ್ವದರ್ಶನ ಕರಿಯರ್ ಮೀಟ್ ಆಗೋಣ. ಅದ್ರ ಜೊತೆಗೇನೆ ಏನಪ್ಪಾ ಅಂತಂದ್ರೆ ಪ್ರತಿದಿನ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಕರೆಂಟ್ ಅಫೇರ್ಸ್ಗಳು ಪ್ರಾರಂಭ ಆಗ್ತವೆ ಇನ್ಮೇಲೆ. ಸೊ ಅದನ್ನ ಎಲ್ಲರೂ ಕೂಡ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಪಯೋಗಿಸಬೇಕು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.